ಓವರ್ಸೀಸ್ ಎಂಟರ್ಟೈನ್ಮೆಂಟ್ ಅನ್ನೋದು ಏನಿದೆ, ಇದರ ರೂವಾರಿ ಯಾರು, ಇವರ ಬ್ಯಾಕ್ ಗ್ರೌಂಡ್ ಏನು, ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲೋ ಹೊರದೇಶದಲ್ಲಿ, ದುಬೈಯಲ್ಲಿ, ಓವರ್ಸೀಸ್ ಅಲ್ಲಿ ಈ ತರ ಕನ್ನಡನ ಪ್ರಮೋಟ್ ಮಾಡ್ತಾ ಇದ್ದಾರೆ, ಕನ್ನಡದ ಇವೆಂಟ್ಗಳು ಮಾಡ್ತಾ ಇದೆ, ಕನ್ನಡದ ಒಂದು ಕಂಪನಿ ಅಲ್ಲೆಲ್ಲ ಹೊರಸೂಸ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆ ಇತ್ತು. ಅದು ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಒಂದು ಸ್ಪೆಷಲ್ ಡೆಡಿಕೇಟೆಡ್ ವಿಡಿಯೋನೇ ಮಾಡೋಣ ಅಂತ ಒಂದು ವಿಡಿಯೋ ಇದೆ. ಇದರ ರೂವಾರಿ ಮಿಸ್ಟರ್ ಪೀಟರ್, ಇವ್ರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಇದೆ. ವಿಟಿ ಪ್ಲೀಸ್. ಒಂದು ಊರಿಗೆ ಕೆರೆಯಾಗುವುದಕ್ಕಿಂತ ಹರಿದು 100 ಊರಿಗೆ ನದಿಯಾಗುವುದು ಶ್ರೇಷ್ಠ ಎಂಬ ಮಾತಿನಂತೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಜನಿಸಿದ ಶ್ರೀ ಪೀಟರ್ ಅವರು ಕರುನಾಡಿನ ರಾಜಧಾನಿ ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣ ಮುಗಿಸಿ ಎಲ್ಲರಂತೆ ಕನಸುಗಳ ಬೆನ್ನೇರಿ 2014ರಲ್ಲಿ ದುಬೈಗೆ ಬಂದು ಬದುಕು ಆರಂಭಿಸಿದವರು. ಮೊದಲ ಹುದ್ದೆ ಆರಂಭವಾಗಿದ್ದೇ ಒಂದು ಖಾಸಗಿ ಸಂಸ್ಥೆಯ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬಂತೆ ಪೀಟರ್ಗೆ ಕರ್ನಾಟಕ ಬಿಟ್ಟರು ಕನ್ನಡ ಭಾಷೆಯನ್ನ, ಕನ್ನಡದ ಜನರನ್ನ ಬಿಟ್ಟಿರಲು ಸಾಧ್ಯವಾಗಲಿಲ್ಲ. ಕೆಲಸ ಮಾಡುತ್ತಲೇ ದುಬೈನಲ್ಲಿ ಕನ್ನಡಿಗರಾಗಿ ತಾವು ಕನ್ನಡಿಗರಿಗೆ ಸಣ್ಣ ಮಟ್ಟದಲ್ಲಾದರೂ ಸರಿ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿ ಇಲ್ಲಿಗೆ ಕೆಲಸ ಅರಿಸಿ ಬರುವ ಕನ್ನಡಿಗರಿಗೆ ಉಚಿತ ಸಲಹೆ, ಇಂಟರ್ವ್ಯೂ ಮಾಹಿತಿ ನೀಡುತ್ತಾ ತಮ್ಮ ಕೈಲಾದ ಸೇವೆಯನ್ನ ಮಾಡುತ್ತಿದ್ದರು. ಕನ್ನಡಿಗರು ಎಲ್ಲಿಯಾದರೂ ಸರಿ ಬದುಕು ಕಟ್ಟಿಕೊಂಡರೆ ಖಂಡಿತ ಅಲ್ಲಿ ಕನ್ನಡ ಕಟ್ಟುತ್ತಾರೆ ಎಂಬ ಉದ್ದೇಶ ಪೀಟರ್ ಅವರದ್ದಾಗಿತ್ತು. ಒಮ್ಮೆ ಇವರು ಇಲ್ಲಿನ ಸಮುದ್ರ ತೀರದಲ್ಲಿ ಕನ್ನಡ ರಾಜ್ಯೋತ್ಸವದ ಕುರಿತಾಗಿ ಮಾಡಿದ ವಿಡಿಯೋ ಜಗತ್ತಿನಾದ್ಯಂತ ವೈರಲ್ ಆಯಿತು. ಇವರು ಹಾರಿಸಿದ ಕೆಂಪು ಹಳದಿ ಬಾವುಟದಿಂದ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ಇವರ ಹೆಸರು ದಾಖಲಾಯಿತು. ಕನ್ನಡ ಸೇವೆಗೆ ಮೊದಲ ಮೆಟ್ಟಿಲು ಎಂಬಂತೆ ಇವರು ಸಾಮಾಜಿಕ ಜಾಲತಾಣದಲ್ಲಿ ಕರುನಾಡು ಕನ್ನಡಿಗರ ಬಳಗ ಎಂಬ ಹೆಸರಿನ ಒಂದು ಗುಂಪನ್ನ ಆರಂಭಿಸಿದರು. 150 ಮಂದಿ ಇದ್ದ ಗುಂಪು ಕೇವಲ 10 ದಿನಗಳಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಸೇರಿ ದೊಡ್ಡ ಬಳಗವಾಗಿ ಬೆಳೆಯಿತು. ದೀಪಗಳ ನಗರ ದುಬೈನಲ್ಲಿ ಪೀಟರ್ ಕನ್ನಡದ ದೀಪ ಹಚ್ಚಿದರು. ಇವರ ಈ ಕಾರ್ಯಕ್ಕೆ ಅದಾಗಲೇ ಸೇವೆ ಸಲ್ಲಿಸುತ್ತಿದ್ದ ಇತರೆ ಕನ್ನಡ ಸಂಘಗಳು ಸಂತಸ ವ್ಯಕ್ತಪಡಿಸಿದವು. ಅಬುಧಾಬಿ ಕನ್ನಡ ಸಂಘದ ಪ್ರಮುಖರಾದ ಡಾಕ್ಟರ್ ಬಿ.ಆರ್. ಶೆಟ್ಟಿ ಮತ್ತು ಸರ್ವೋತ್ತಮ್ ಶೆಟ್ಟಿ ಅವರು ಇವರ ಸೇವೆಯನ್ನ ಗುರುತಿಸಿ ಮೊದಲ ಬಾರಿಗೆ ಇವರನ್ನ ಸನ್ಮಾನಿಸಿದರು. ಅಲ್ಲಿಂದಾಚೆ ಇವರು ಹಿಂದಿರುಗಿ ನೋಡಲೇ ಇಲ್ಲ. 100 ಸನ್ಮಾನಗಳಿಗೆ ಇವರ ಹೆಗಲಿಗೆ ಬಹಳಷ್ಟು ಪ್ರಶಸ್ತಿಗಳು ಮುಡಿಗೆ ದೊರಕಿವೆ. ಮರಳಗಾಡಿನಲ್ಲಿ ಕಟ್ಟಡ ಕಟ್ಟಿ ದುಬೈಯವರು ಸಾಧಿಸಿದರೆ ದುಬೈನಲ್ಲಿ ಕನ್ನಡ ಕಟ್ಟಿ ಪೀಟರ್ ತೋರಿಸಿದರು. ಕನ್ನಡದ ಮತ್ತು ಕಲೆಯ ಅಪಾರ ಒಲವಿರುವ ಪೀಟರ್ ಪ್ರತಿಭಾನ್ವಿತ ಕನ್ನಡ ಸಂಗೀತಗಾರರನ್ನ ಒಗ್ಗೂಡಿಸಿ ಕನ್ನಡ ರಾಜ್ಯೋತ್ಸವದ ಹೆಸರಿನಲ್ಲಿ ಹಲವು ಸಂಗೀತ ಆಲ್ಬಂಗಳನ್ನ ಬಿಡುಗಡೆ ಮಾಡಿದರು. ಇವರ ಕೆಲಸ ಕನ್ನಡ ಚಿತ್ರರಂಗದಲ್ಲಿನ ಹಲವರ ಗಮನ ಸೆಳೆಯಿತು. ನಿರ್ಮಾಪಕ ಸುವಿ ಅವರ ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಅಭಿನಯದ ಬ್ಯಾಡ್ ಮ್ಯಾನರ್ಸ್ ಚಿತ್ರವನ್ನ ಇಲ್ಲಿ ಬಿಡುಗಡೆ ಮಾಡಿ ಹಾಗೂ ವಶಿಷ್ಠ ಸಿಂಹ ಅಭಿನಯದ ಲವ್ಲಿ ಈ ಯಶಸ್ವಿನೊಂದಿಗೆ ಮುಂದೆ ಧೀರ ರಾಕ್ ಲೈನ್ ವೆಂಕಟೇಶ್ ಅವರ ಕಾಟೇರ ಚಿತ್ರವನ್ನ ದುಬೈನಲ್ಲಿ ಸ್ಪೆಷಲ್ ಪ್ರೀಮಿಯರ್ ಶೋ ಮಾಡಿ ಪೀಟರ್ಗೆ ಪೀಟರ್ ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊತೀನಿ. ಮೊದಲನೇದಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸೊ ಈಗ ಹೇಳಿ, ಯಾಕೆ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ನೀವು? ಫಸ್ಟ್ ಆಫ್ ಆಲ್ ಇದು ವಿಡಿಯೋ ನನಗೆ ಗೊತ್ತಿಲ್ಲ, ಅದಕ್ಕೆ ಸರ್ಪ್ರೈಸ್ ವಿಡಿಯೋ ಅಂತ ಬಿಡಿಲ್ಲ. ನಿಮ್ಮ ಜೊತೆ ಇರೋರೆಲ್ಲರೂ ಇದು ಬೇಕೇ ಬೇಕು ಅಂತ ಹೇಳಿ ಮಾಡಿಸಿದ್ರು. ಬಟ್ ಇದು ನಮಗೂ ಒಂಥರ ಖುಷಿ ಆಗಿದೆ, ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ ಮಾಡಿದ್ ಗೊತ್ತಾಗ್ಬೇಕು. ಟೆಲಿವಿಷನ್ ಅಂದ್ರೆ ಅದಕ್ಕೆ ಒಂದು ಭೇಟಿ, ಅದಕ್ಕೆ ಒಂದು ಪ್ರೋಮೋ ಕೆಲಸ ಮಾಡಿರೋರು ಮಾಡ್ತಿರೋರು ಎಲ್ಲರೂ ಸೇರ್ಸ್ ಆಗ್ತಾರೆ. ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಪ್ರಪಂಚಕ್ಕೆ ಅದು ಗೊತ್ತಾಗ್ಲೇಬೇಕು. ಸೊ ಹೇಳಿ, ಯಾಕೆ ಇಷ್ಟೆಲ್ಲ ಮಾಡ್ತಾ ಇದೀವಿ? ಮೊದಲನೇದಾಗಿ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರುವಂತ ಎಲ್ಲ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಬಂದಿರುವಂತ ಎಲ್ಲ ತಾರಮ್ಮ ಆಗಿರ್ಬೋದು, ಪ್ರಿಯಾಂಕ ಮ್ಯಾಮ್, ಅನು ಮ್ಯಾಮ್, ಶ್ರುತಿ ಮ್ಯಾಮ್, ಸಾರಿ ಮಹಾರಾಷ್ಟ್ರ ಮ್ಯಾಮ್ ಬರೋಕ್ಕಾಗಲಿಲ್ಲ ಎಮರ್ಜೆನ್ಸಿಯಿಂದ. ಸೊ ಬಟ್ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಫೋನ್ ಮಾಡಿ ಹೇಳಿದರು. ಆ್ಯಂಡ್ ಫಿಲಮ್ ಚೇಂಬರಿಂದ ನರಸಿಂಹ ಸರ್,
ಸಾಯಿ ಗೋಲ್ಡ್ ಪ್ಯಾಲೇಸ್, ಸರವಣ ಸರ್, ಸಂಜಯ್ ಗೌಡರು, ಆಮೇಲೆ ಮುಖ್ಯವಾಗಿ ನಮಗೆ ಇವತ್ತು ಒಂದು ದೊಡ್ಡ ಸಪೋರ್ಟ್ ಆಗಿ ರಾಜ್ ಬಿ ಶೆಟ್ಟಿ ಅವ್ರು ಬಂದಿದ್ದಾರೆ. ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೇರಳದಲ್ಲಿದ್ರಿ ನಾನು ಕೇಳಿದಾಗ ಶೂಟಿಂಗಲ್ಲಿ, ಬಟ್ ಸ್ಟಿಲ್ ಟೈಮ್ ಮಾಡಿಕೊಂಡು ನೀವು ನಮಗೋಸ್ಕರ ಬಂದು ಇವತ್ತು ಲಾಂಚ್ಗೆ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ಧನ್ಯವಾದ ನಿಮಗೆ. ಹಾಗೆ ಬಂದಿರೋಂಥ ಎಲ್ಲರಿಗೂ ಅನೇಕ ಕಲಾವಿದರು ಬಂದಿಲ್ಲ, ಬರಬೇಕಾಗಿತ್ತು, ಮತ್ತೆ ಇಷ್ಟೊಂದು ಜನ ಬಂದಿಲ್ಲ, ನಿಮಗೂ ಕೂಡ ಸ್ವಾಗತ ಅನ್ಕೋತಾ. ಈ ಆ್ಯಕ್ಚುಲಿ ಏನಂತಂದರೆ ನನಗೆ ಭಾಳ ಆಸೆ ಇತ್ತು ಕನ್ನಡ ಸಿನಿಮಾನ ದುಬೈಯಲ್ಲಿ ರಿಲೀಸ್ ಮಾಡಬೇಕು ಅಂತ. ತುಂಬ ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಇದಕ್ಕೆ ನನಗೆ ಬೆನ್ನೆಲುಬಾಗಿ ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದು, ನಾನೆಲ್ಲ ಬೇರೆ ವೇದಿಕೆಗಳು ಹೇಳಿದ್ದೀನಿ, ಅದು ನಮ್ಮ ಧೀರ ರಾಕ್ಲೈನ್ ಸರ್, ರಾಕ್ಲೈನ್ ವೆಂಕಟೇಶ್ ಸರ್ ಅವರು ನನಗೆ ಸಪೋರ್ಟ್ ಮಾಡಿ ನೀನು ಮಾಡು, ನಾನು ನಿನ್ನ ಜೊತೆಗೆ ಇದ್ದೀನಿ ಅಂತ. ಸೊ ಹಾಗೆ ಕನ್ನಡ ಸಿನಿಮಾ ಶುರು ಆಯಿತು. ಕರ್ನಾಟಕದಲ್ಲಿ ದೊಡ್ಡ ಹಿಟ್ ಆದಂಥ ಕಾಟೇರಿ ಚಿತ್ರನ ನನ್ನ ನಂಬಿ ಇಡೀ ಗಲ್ಫ್ ರಿಲೀಸ್ ಮಾಡೋಕ್ಕೆ ಕೊಟ್ಟರು. ಸೊ ಅದು ದೊಡ್ಡ ಯಶಸ್ಸಾಗಿ ಇಡೀ ಗಲ್ಫಲ್ಲಿ ಒಂದು ರೆಕಾರ್ಡ್ ಹೈಯೆಸ್ಟ್ 75+ ಸ್ಕ್ರೀನಿಂಗ್ಸ್ ಆಗಿ ಒಂದು ದಾಖಲೆನ ಬರೀತು. ಸೊ ಹಂಗಾಗಿ ಇನ್ನೂ ಹೆಚ್ಚಾಗಿ ಬರಕ್ಕೆ ಶುರು ಆಯಿತು. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ನಮ್ಮ ಆಡಿಯನ್ಸ್ನ ಸ್ವಲ್ಪ ಉಂಟು ಮಾಡೋದು ಕಷ್ಟ ಆಗ್ತಿದೆ, ಕನ್ನಡ ಆಡಿಯನ್ಸ್ನ. ಸೊ ಏನಾದರೂ ಒಂದು ವಿಭಿನ್ನವಾಗಿ ಏನಾದರೂ ಒಂದು ಈ ಥರ ಕಾರ್ಯಕ್ರಮಗಳು ಮಾಡಿ ಸೊ ಜನಗಳನ್ನ ಹಿಡಿದು ಇಟ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ವೆರಿ ರೀಸೆಂಟ್ಲಿ ಫೆಬ್ರವರಿಗೆ ಕನ್ನಡದ ಅತಿ ದೊಡ್ಡ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಅಷ್ಟು ಜನನ ಒಂದೇ ವೇದಿಕೆಯಲ್ಲಿ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಗಂಧದ ಗುಡಿ ಪ್ರಶಸ್ತಿ ಅಂತ ಮಾಡಿದ್ವಿ. ಅದು ತುಂಬ ದೊಡ್ಡ ಯಶಸ್ಸು ಬಂದು ಅನೇಕರು ಇಲ್ಲಿ ಬಂದಿದ್ರು. ಅದರಲ್ಲಿ ತಾರಾಮನ್ ಒಬ್ಬರು ನಮಗೆ ಸಪೋರ್ಟ್ ಆಗಿ ಬಂದಿದ್ರು. ಸೊ ಹೀಗೆ ಅದಾದಮೇಲೆ ಬೇರೆ ಏನಾದರೂ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಇವಾಗ ಆಲ್ರೆಡಿ ಎಲ್ಲರೂ ಗೊತ್ತಿರಾಗೆ ಕ್ರಿಕೆಟ್ ಆಗಲಿ, ಬ್ಯಾಡ್ಮಿಂಟನ್, ಕಬಡ್ಡಿ, ನಮ್ಮ ನವರಸನ್ನು ಇತ್ತೀಚೆಗೆ ಮಾಡಿದ್ರು. ಸೊ ಎಲ್ಲರೂ ಮಾಡ್ತಾಯಿದ್ರು. ಏನಾದರೂ ಒಂದು ಡಿಫ್ರೆಂಟಾಗಿ ನಮ್ಮ ವುಮೆನ್ಸ್ಗೆ ಏನಾದರೂ ಒಂದು ಮಾಡಬೇಕು ಅಂತ. ಅದು ನೆಕ್ಸ್ಟ್ ರಿವೀಲ್ ಆದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಅದೊಂದು ನಾನು ಇವಾಗ ಹೇಳಲ್ಲ, ಹೇಳಿ ಪರವಾಗಿಲ್ಲ, ಎಲ್ಲರೂ ಬಂದಿರಿ ಗೊತ್ತಾಗ್ತದೆ. ಅಂದರೆ ನಮ್ಮ ಲೆಜೆಂಡರಿ ಹಳೆ ದಿಗ್ಗಜರು, ಹಳೆ ಮಹಿಳಾ ದಿಗ್ಗಜರನ್ನ ಅವರ ನೆನಪಿನಲ್ಲಿ ಒಂದು ಏನಾದರೂ ಒಂದು ತರಬೇಕು ಅಂದಾಗ ಅವ್ರ ಹೆಸರಲ್ಲೇ ಒಂದು ಟೀಮ್ ಮಾಡೋಣ ಅಂತೇಳಿ ಪಾರ್ವತಮ್ಮ ರಾಜ್ಕುಮಾರ್ ಆಗಿರ್ಬೋದು, ಆಮೇಲೆ ಕಲ್ಪನಾ ಅವರಾಗಿರ್ಬೋದು, ಮಂಜುಳಾ ಅವರು, ಲೀಲಾವತಿ ಅಮ್ಮ, ಜಯಂತಿ ಅಮ್ಮ, ಸೊ ಇವರು 5 ಜನನ ಇಟ್ಕೊಂಡು ಅವ್ರ ಹೆಸರಿನಲ್ಲಿ ಒಂದು ಟೀಮ್ ಮಾಡಿ, ಮತ್ತು ಇದಕ್ಕೆ ಒಂದು ಫೇಸ್ ಆಫ್ ದ ಟೀಮ್ ಅಂತ ಇರಲಿ ಅಂತೇಳಿ ಇವಾಗಿರುವಂಥ ನಮ್ಮ ಲೆಜೆಂಡ್ರಿ ಆಕ್ಟ್ರೆಸ್, ಕನ್ನಡ ಚಿತ್ರ ಹಿರಿಯ ನಟಿಯರು ಯಾರಿದ್ದಾರೆ, ಸೊ ಅವ್ರನ್ನೆಲ್ಲ ಒಂದು ಫೇಸ್ ಆಫ್ ಹಿರಿಯ ಯಾವತ್ತಿದ್ರು ಹೆಂಗಂಡ್ ಎನರ್ಜೆಟಿಕ್. ಯಾರು ಹಿರಿಯ ಅಲ್ವಾ? ನೋಡಿ, ಅನುಪ್ರಭಾಕರ್ ಮುಖರ್ಜಿ 2 ಕೈ ಎತ್ತಿ ಹೇಳ್ತವ್ರು. ಶ್ರುತಿ ಅವರು ವಯಸ್ಸು ಮೊನ್ನೆ 16 ಆಯ್ತು ಅವ್ರಿಗೆ. ಯಾರು ಹೇಳಿದ್ದೀರಿ ಅವ್ರಿಗೆ 16 ಆಯ್ತು, ಇವ್ರಿಗೆ 17 ಆಯ್ತು ಅಲ್ವಾ ತರ್ಮ? ಅಷ್ಟೇ ಕರೆಕ್ಟ್. ಸೊ ಅವರ ಒಂದು ಮೆಂಟರ್ಶಿಪ್ ಅಲ್ಲಿ ಮತ್ತೆ ಅಂಬಾಸಿಡರ್ ಆಗಿ ಇತ್ತೀಚಿನ ನಮ್ಮ ಯಾರು ಲೇಟೆಸ್ಟ್ ಕಲಾವಿದರಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದವ್ರು ಮಾತ್ರ ಅಂತ ಹೇಳಿ, ಸೊ ಅಂಥವ್ರನ್ನ ಒಂದು ಟೀಮ್ ಮಾಡಿ 5 ಟೀಮು ಒಂದು ಚಿಕ್ಕದಾಗಿ, ಅಂದರೆ ತುಂಬ ಓಪನ್ ಗ್ರೌಂಡಲ್ಲೆಲ್ಲ ಮಾಡಲ್ಲ. ಸೊ ಒಂದು ಇಂಡೋರ್ ಸ್ಟೇಡಿಯಮಲ್ಲಿ ಶಾರ್ಟ್ ಪಿಚ್ಚು, ಸಾಫ್ಟ್ ಬಾಲ್ ಅಂತ ಒಂದು ಬರುತ್ತೆ. ಅದಕ್ಕೆ ಅಂತ ಒಂದು ರೂಲ್ಸ್ ಇದೆ. ಸೊ ಶಾರ್ಟ್ ಪಿಚ್ ಅಂತ ಕರೀತಾರೆ ಅದಕ್ಕೆ. ಆ ಒಂದು ಕಾನ್ಸೆಪ್ಟಲ್ಲಿ ಮಾಡೋಣ ಅಂತೇಳಿ ಮಾಡಿ ಇದು ಮಾಡ್ತಿದ್ರೆ ಇನ್ನೊಂದು ದೇಶಕ್ಕೆ ಎಲ್ಲರನ್ನೂ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮ ದುಬೈನಲ್ಲಿ ಕನ್ನಡ ಚಿತ್ರ ಇಷ್ಟು ತಾರೆಯರನ್ನ ಅಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಕನ್ನಡ ಸಿನಿಮಾ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು, ಒಂದು ಪ್ರಮೋಷನ್ ಥರ ಮಾಡಿ, ಮತ್ತು ಮುಂದಿನ ದಿನಗಳಲ್ಲಿ ಅನೇಕ ಕನ್ನಡ ಚಿತ್ರಗಳನ್ನ ಅಲ್ಲಿ ಬಿಡುಗಡೆ ಮಾಡಬೇಕು, ಪ್ರಮೋಷನ್ ಮಾಡಬೇಕು ಅಂತ ಒಂದು ಐಡಿಯಾ ಇರೋದ್ರಿಂದ ಸೊ ಮುಂದಿನ ದಿನಗಳು ಈಸಿ ಆಗ್ಬೋದು. ಸೊ ನಮ್ಮ ಯಾರು ಸೆಲೆಬ್ರಿಟೀಸ್ ಅವ್ರು ಬಂದಿದ್ದಾರೆ, ಕನ್ನಡ ಸೆಲೆಬ್ರಿಟೀಸ್ ಬಂದಿದ್ದಾರೆ ಅಂತ ಒಂದು ಟಾಕ್ ಶೋ ಆದರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಈಸಿ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸೊ ಎಲ್ಲರನ್ನೂ ದುಬೈ ಕರ್ಕೊಂಡು ಹೋಗಿ ಜೂನಲ್ಲಿ 2 ದಿನ ಅದು ಒಂದು ಕ್ರಿಕೆಟ್ ಮ್ಯಾಚ್. ಇಟ್ಸ್ ಒಂದು ರೀಸನ್ ಅನ್ಬೋದು, ಬಟ್ ಇಟ್ಸ್ ಒನ್ ಆಫ್ ದ ಕನ್ನಡ ಚಿತ್ರರಂಗದ ಗ್ಯಾದರಿಂಗ್. ಸೊ ಇದು ಒಂದು ಅದ್ಭುತವಾದ ಕಾನ್ಸೆಪ್ಟ್ ನಿಮ್ದು ಸರ್. ಜೂನ್ ಮೈಕ್ ವಾಲ್ಯೂಮ್ ಕಮ್ಮಿ ಮಾಡಿ. ಹಲೋ, ಇವಾಗ ಇವಾಗ ಇನಿಷಿಯೇಟಿವ್, ಯಾಕೆಂದ್ರೆ ಇಲ್ಲಿ ಮಾಡೋದೇ ಕಷ್ಟ ಇದೆ. ನವರಸನ್ ಸರ್ಗೂ ಗೊತ್ತಿರ್ಬೋದು,
ಅದು ಹೆಣ್ಮಕ್ಳನ್ನ ಹಾಕೊಂಡು ಬಹಳ ಕಷ್ಟಪಟ್ಟು ಯಾಕೆ ಬಟ್ ಇಲ್ಲ, ಇಲ್ಲಿ ಕೂತಿರೋಂಥ ಹೆಣ್ಮಕ್ಳು ಇದೆ ವೆರಿ ಕೋಆಪರೇಟಿವ್, ಎಷ್ಟು ಸ್ವೀಟ್ ನೋಡಿ. ಒಂದು ಎರಡೋ ಬರ್ತದೆ ಚಪ್ಪಳ, ಕೋಆಪರೇಟಿವ್ ಆಗಿರೋರೆಲ್ಲ ಜೋರಾಗಿ ಚಪ್ಪಳೆ ತಟ್ಬೋದು. ಖಂಡಿತವಾಗಲೂ ನಿಮ್ಮ ಉದ್ದೇಶ ಏನಿದೆ ಅದಿನ್ನು ಹೆಮ್ಮರವಾಗಿ ಬೆಳೀಲಿ. ಇವತ್ತು ಕ್ರಿಕೆಟ್ ಇಂದ ಸ್ಟಾರ್ಟ್ ಆಗಿದೆ, ನಾಳೆ ದಿನ ಇನ್ನೊಂದಷ್ಟು ಗೇಮ್ಸ್ ಆಗಲಿ. ಇನ್ನೆಲ್ಲದಕ್ಕಿಂತ ಮುಖ್ಯ ಉದ್ದೇಶ, ನಾನು ರಾಜವೀಶ್ ಇವತ್ತೇ ಮಾತಾಡ್ತಾ ಇದ್ದೀನಿ, ಕನ್ನಡ ಚಿತ್ರಗಳೇನಿದೆ, ನಮ್ಮ ಚಂದನವನ ಏನಿದೆ, ಪ್ರಪಂಚದಾದ್ಯಂತ ಎಲ್ಲೋ OTT ಕೂತ್ಕೊಂಡು ನೋಡಿದ್ರೆ ನಿಜವಾಗ್ಲೂ ಅವರು ಬಂದು ಥಿಯೇಟರ್ನೇ ಬಂದು ರಾಜರಂಗೆ ಕನ್ನಡ ಸಿನಿಮಾ ನೋಡೋ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ನೀವು ಇಲ್ಲೇ ಇರಿ. ಸೊ ಈಗ ಅದ್ಭುತವಾದಂಥ ಒಂದು ಕ್ರಿಕೆಟ್ ಲೀಗ್ ನಡೀತಾ ಇದೆ. ಸೊ ಸೆಲೆಬ್ರಿಟಿ ವುಮೆನ್ಸ್ ಕ್ರಿಕೆಟ್ ಲೀಗ್ ನಮ್ಮ ಪ್ರೀತಿಯ ರಾಜ್ ಬಿ ಶೆಟ್ಟಿ ಅವರ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಹಾಗೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹುಲು ಅವ್ರನ್ನ ಕೂಡ ವೇದಿಕೆ ಮೇಲೆ ಬರಮಾಡ್ಕೊತೀರಿ. ಏನಿಲ್ಲ, ಬಹಳ ಸಿಂಪಲ್. ನೀವು ಲೋಗೋ ಲಾಂಚ್ ಅಂತ ಹೇಳಿ ಅದರಲ್ಲಿಂದ ವೈಫೈ ಕನೆಕ್ಟ್ ಆಗಿ ರಪ್ಪ ಅಂತ ಸ್ಕ್ರೀನ್ ಮೇಲೆ ಬರುತ್ತೆ. ಟೆಕ್ನಾಲಜಿ ಫಾಸ್ಟ್ ಇದೆ, ಹಂಗೆ ಅನ್ಕೋತೀನಿ. ಕರೆಕ್ಟಾಗಿ ಆನ್ ಮಾಡಿ. ಎಸ್, ಇಬ್ಬರು ಸರಿ ಲೋಗೋ ಲಾಂಚ್ ಅಂತ ಹೇಳಿ. ಸೊ ಸೌಂಡ್ ಇರ್ಲಿ, ದುಬೈ ತನಕ ಸೌಂಡ್ ಆಗಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಾರ್ಯಕ್ರಮ ಉದ್ದೇಶಿಸಿ ಹಾಗೆ ಈ ಒಂದು ಸೆಲೆಬ್ರಿಟಿ ಸ್ಯಾಂಡಲ್ವುಡ್ ವುಮೆನ್ಸ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇದರ ಉದ್ದೇಶಿಸಿ ಒಂದು ಮಾತು ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಸ್ಪೆಷಲ್ ಕ್ರಿಕೆಟ್ ಲೀಗ್ ಅಂತೇಳಿ ವುಮೆನ್ಸ್ ಸ್ಪೆಷಲ್ ಕ್ರಿಕೆಟ್ ಲೀಗ್ ಅಂತ ಲಾಂಚ್ ಆಗಿದೆ. ಅದು ಇವತ್ತಿನ ದಿನ ನಮ್ಮ ಪೀಟರ್ ಅವರು ಮಾಡಿದ್ದಾರೆ. ಅದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಆಗಿ ಇನ್ನೂ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತೇಳಿ ನಮ್ಮ ಇದೇ ವರ್ಲ್ಡ್ ಪೂರ ಅವ್ರದ್ದು ಕಂಪ್ನಿಯ ಏನು ಇವತ್ತು ಮಾಡ್ತಾ ಇದ್ದಾರಲ್ಲ ಅದು ವಿಜೃಂಭಣೆಯಿಂದ ಆಗಲಿ ಅಂತೇಳಿ ಒಳ್ಳೆ ಲಾಭ ಗಳಿಸಿದೆ ಅಂತೇಳಿ ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ. ನಮಗೆ ಈಗ ನವರಸ ದೇವರು ಆಲ್ರೆಡಿ ಆಗಲೇ ಮಾಡಿದ್ದಾರೆ, ಒಳ್ಳೆ ಲಾಭ ಬಂದಿರೋದು ನಮಗೆ. ಪೇಟ್ರು ಅದಾಗಲಿ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಒಳ್ಳೇದಾಗಲಿ ಸರ್. ನಮ್ಗೆ ಏನಾಗಿದೆಯೋ ಅದಕ್ಕಂತ ನೀವು ಭಾರಿ ಚೆನ್ನಾಗಿ ಒಳ್ಳೇದಾಗಲಿ. ಮುಂದಕ್ಕೆ ನಮ್ಮ ಏನು ಸೆಲೆಬ್ರಿಟಿ ವುಮೆನ್ಸ್ ಕ್ರಿಕೆಟ್ ಲೀಗ್ ಮಾಡ್ತಾ ಇದ್ರಲ್ಲ ಅದು ಎತ್ತರ ಬೆಳೀಲಿ. ನೀವು ಇನ್ನೊಂದು ಹಮ್ಮಿಕೊಂಡಿದ್ದೀರ ನಮ್ಮ ಕನ್ನಡ ಸಿನಿಮಾಗಳನ್ನು, ಅದನ್ನು ಇನ್ನೂ ವಿಜೃಂಭಣೆಯಿಂದ ಎಲ್ಲ ಕನ್ನಡ ಸಿನಿಮಾಗಳು ಅಲ್ಲಿ ಹೋಗೋ ಥರ ನೀವು ಪ್ಲಾನ್ ಮಾಡಿ ನಾವು ಮೆಲ್ಲರ ಸಹಕಾರ ನಿಮ್ಗೆ ಇರುತ್ತೆ. ಸಣ್ಣ ಸಣ್ಣ ಸಿನಿಮಾಗಳು ಅದಾಗಲಿ ಸರ್. ಓನ್ಲಿ ಸ್ಟಾರ್ಸ್ ಇದೆ ಅಲ್ಲ, ಎಲ್ಲರೂ ಏನೋ ಒಂದಷ್ಟು ನಮಗೆ ಕಡೆ ಓವರ್ಸೀಸ್ ಕಡೆಯಿಂದ ಸ್ವಲ್ಪ ಹಣ ನಮ್ಮ ನಿರ್ಮಾಪಕರಿಗೆ ಬರಲಿ ಅಂತೇಳಿ ನಾನು ಕೇಳ್ಕೊತೇನೆ. ನಿಮ್ಮನ್ನ ಇದರ ಕಡೆನೇ ಗಮನ ಇಟ್ಕೊತೇನೆ. ನಮ್ಮ ಕನ್ನಡ ಮೂವಿಗಳು ಅಲ್ಲಿ ಯಾವ ರೀತಿ ನೀವು ಓವರ್ಸೀಸಲ್ಲಿ ನಮ್ಮ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದ್ರ ಮೇಲೆ ಗಮನ ಇಟ್ಕೊಂಡು ಮಾಡಿ ಅಂತೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದಿದ್ರ ಮೂಲಕ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಮಾತಾಡ್ತಾರೆ. ಅವರ ಆಂಕರ್ ಮಾಡಿ ಸ್ವತಂತ್ರ ನಾನು ಇಷ್ಟ ಮಾಡಲ್ಲ ಬಟ್ ಇಲ್ಲ, ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ ಹೇಳಿದ್ರು. ಬಹಳ ಪ್ರಾಫಿಟ್ ಅಲ್ಲಿ ನವರಸನ್ ಸರ್ ಅಂತ. ಸೊ ಮೀಡಿಯಾ ಎಲ್ಲ ಇಲ್ಲೇ ಇದೆ.
ನೋಡಿ ಏನ್ ಮಾಡ್ತೀರ ನೋಡಿ. ಈಗ ಹೇಳಿದ್ರೆ ಸರ್ ಇನ್ನೊಂದು 10 ನಿಮಿಷ ನೋಡಿ, ನಮ್ಮಲ್ಲೇ ಮೊದಲು ಹೆಂಗ್ ಬರುತ್ತೆ ನೋಡ್ತಾ ಇದೆ. ಇಲ್ಲ, ಸೂತ್ರಧಾರಿನೂ ಸಿಕ್ಕಾಪಟ್ಟೆ ಲಾಭದಲ್ಲಿದ್ದಾರೆ ಅಂತ ಕೇಳ್ಪಟ್ಟೆ. ಹಾಗೆ ಕ್ರಿಕೆಟ್ ಕೂಡ ಲಾಭದಲ್ಲಿದೆ. ಪೀಟರ್ ಅವರು ಲಾಭ ಆಗಲಿ ಅಂತ ಇಷ್ಟು ಒಳ್ಳೆ ಮನಸ್ಸಿಂದ ಹಾರೈಸಲಿಕ್ಕೆ ಧನ್ಯವಾದಗಳು ಸರ್. ಇನ್ನು ರಾಜ್ ಶೆಟ್ಟಿ ಅವರು ಸಣ್ಣ ವಯಸ್ಸಿಂದ ಬಹಳ ಕ್ರಿಕೆಟ್ ಆಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹೆಣ್ಣುಮಕ್ಕಳ ಕ್ರಿಕೆಟ್ ಬಗ್ಗೆ ಏನ್ ಹೇಳ್ತೀನಿ? ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಇದರಲ್ಲಿ ಹಿಂದೆ ಇರುವಂತಹ ಆಶಯ ಬಹಳ ಇಷ್ಟ ಆಯಿತು. ನಾನು ಇದಕ್ಕಿಂತ ಮುಂಚೆ ನಿರಂಜನ ಹತ್ರ ಮಾತಾಡ್ತಾ ಇದ್ದೆ, ಪೀಟರ್ ಹತ್ರ ಬಂದು ಹೇಳಿದೆ, ಅಂದ್ರೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿ ತಲುಪಿದೆ. ಹಾಗಾದ್ರೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ, ಅದಕ್ಕೆ ಇರುವಂತ ದೊಡ್ಡ ಅವಕಾಶ ಅಂದ್ರೆ ಹೊರದೇಶಗಳಲ್ಲಿ ಒಂದು ಮಾರ್ಕೆಟ್ ಅನ್ನು ಓಪನ್ ಮಾಡಿದಾಗ ನಾವ್ ಇನ್ನೂ ಒಳ್ಳೆ ಸಿನಿಮಾಗಳನ್ನ, ಒಳ್ಳೆ ಕಂಟೆಂಟ್ಗಳನ್ನ ನಾವಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲಸ ಇದೆ, ಜೊತೆಗೆ ಕರ್ನಾಟಕದ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದೆ. ಹಾಗಾಗಿ ನೀವು ಅಲ್ಲಿಗೆ ಹೋದವರು ದಯವಿಟ್ಟು ಕ್ರೀಡೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ, ಅಥವಾ ತುಳುವರು ಯಾರು ಬರ್ತಾರೆ, ಕೊಂಕಣಿಯವರು ಯಾರು ಬರ್ತಾರೆ, ಇವ್ರ ಜೊತೆ ಮಾತಾಡಬೇಕಾದ್ರೆ ತುಂಬಾ ವಿನಯತೆಯಿಂದ ಇರಿ, ಯಾಕಂದ್ರೆ ನಾವು ಹಾಗೆ ಇರಬೇಕು ಕೂಡ. ಆಗ ನಮ್ಮ ಜೊತೆ ಒಂದು ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ. ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮವರು ಅಂತ ಅನ್ಸಕ್ ಶುರುವಾಗುತ್ತೆ. ಆಗ ನಮ್ಮ ಸಿನಿಮಾಗಳನ್ನ ಜಾಸ್ತಿ ಜನ ನೋಡ್ಬೋದು, ಆಗ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗ್ಬೋದು ಅಂತ ಒಂದು ಸಣ್ಣ ಸ್ವಾರ್ಥ ನನಗಿದೆ. ಆ ಕೆಲಸ ನಿಮ್ಮಿಂದ ಆಗುತ್ತೆ ಅಂತ ನಾನು ನಂಬ್ತೀನಿ. ಜೊತೆಗೆ ಚೆನ್ನಾಗಿ ಆಟ ಆಡಿ. ಅಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದ್ರೆ ಇದಕ್ಕೆ ಇಟ್ಟಿರುವಂತ ಹೆಸರುಗಳು, ಅಂದ್ರೆ ಎಲ್ಲಾ ಹೀರೋಯಿನ್ಗಳಿರ್ಬೋದು, ಜೊತೆ ಪಾರ್ವತಮ್ಮ ಅವರ ಹೆಸರಿದೆ. ಯಾಕಂದ್ರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತು, ಎಷ್ಟು ಒಳ್ಳೆಯ ಕೆಲಸಗಳನ್ನ ಪ್ರೊಡ್ಯೂಸ್ ಮಾಡೋ ತರ ಆಯ್ತು ಅನ್ನೋದು ನಮ್ಗೆಲ್ಲ ಗೊತ್ತಿರುವಂತ ಕತೆ. ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ಗಳಂದ್ರೆ ಬರೀ ಆಕ್ಟರ್ಗಳು ಮಾತ್ರ ಅಲ್ಲ, ಟೆಕ್ನಿಷಿಯನ್ಗಳಾಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಪಾಲ್ಗೊಳ್ಳಿ. ಜೊತೆಗೆ ನೆನಪಿರ್ಲಿ, ನೀವು ಕರ್ನಾಟಕದ ರಾಯಭಾರಿಗಳು. ಚೆನ್ನಾಗಿ ಆಟ ಆಡಿ, ಅದಕ್ಕಿಂತ ಜಾಸ್ತಿ ಅಲ್ಲಿ ಜನಗಳ ಜೊತೆ ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಪೀಟರ್. ಜೊತೆಗೆ ನಾನು ಪೀಟರ್ ಹತ್ರ ಇನ್ನೊಂದು ಕೇಳ್ಕೊಂಡಿದ್ದೀನಿ, ನಮ್ದು ಯಾವುದೇ ಸಿನಿಮಾ ಪ್ರಮೋಷನ್ ಆದ್ರೂ ನಾನು ಬರ್ತೀನಿ, ಅದನ್ನ ನೀವು ಮಾಡ್ಕೊಡ್ಬೇಕು ಅಂತ. ಯಾಕಂದ್ರೆ ಅದು ಅಗತ್ಯ ಇದೆ. ಇವತ್ತು ನಾವು ಬರೀ ನಟರಾಗಿ ಅಥವಾ ಯಾರೋ ಸ್ಟಾರ್ಗಳಾಗಿ ದುಡಿಯುವಂತ ಅವಶ್ಯಕತೆ ಇಂಡಸ್ಟ್ರಿಗೆ ಇದೆ, ಈ ಕೆಲಸಗಾರರಾಗಿ ದುಡಿಯುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಅಷ್ಟು ನಮ್ಮ ಮಾರ್ಕೆಟ್ ಇಳಿದಿದೆ. ನಾವು ಆಗಷ್ಟೇ ಮಾತಾಡ್ತಾ ಇದ್ವಿ ಸರ್ ಜೊತೆ. ಸೊ ಒಳ್ಳೇದಾಗ್ಲಿ. ಬಟ್ ಒಂದು ಹೋಪ್ ಇದೆ, ಏನಾದ್ರು ತುಂಬಾ ಪಾತಾಳಕ್ಕೆ ಹೋದಾಗ ಅದಕ್ಕಿಂತ ಕೆಳಗೆ ಹೋಗುವಂತ ಜಾಗ ಯಾವುದು, ಇಲ್ಲಿ ಮೇಲೆ ಹೋಗ್ಬೇಕು. ನಾವು ಹೋಗೇ ಹೋಗ್ತೀವಿ, ಜೊತೆಗೆ ದುಡಿಯೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಸ್ವೀಡೇಲಿ ಅನ್ನೋದಷ್ಟೇ ನಮ್ಮೆಲ್ಲರ ಆಸೆ. ಸೊ ಮತ್ತೊಮ್ಮೆ ಪೀಟರ್ ಅವರ ಕಡೆಯಿಂದ, ಅಂದ್ರೆ ಓವರ್ಸೀಸ್ ಎಂಟರ್ಟೈನ್ಮೆಂಟ್ ಅವ್ರ ಕಡೆಯಿಂದ ಈ ಒಂದು ಕಿರು ಕಾಣಿಕೆ ನೀವು ಅರ್ಪಿಸ್ಕೋಬೇಕು. ಚಪ್ಪಾಳೆ ತಟ್ಟಬಹುದು. ಧನ್ಯವಾದಗಳು ರಾಜ್ ಶೆಟ್ಟಿ ಹಾಗೂ ನರಸಿಂಹ ಸರ್ ಇಬ್ಬರಿಗೂ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ, ಸಹಕಾರ, ಬೆಂಬಲ ಇದೇ ತರ ಇರಲಿ. ಈಗ ದಿಗ್ಗಜರ ಹೆಸರುಗಳೆಲ್ಲ ಇದೆ ಹೇಳಿ, ಅವರ ಒಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು ಅವರಿಗಾಗಿ. ಸೊ ಇದರ ಒಂದು ಪ್ರೋಮೋ ರೆಡಿ ಇದೆ, ಯಾವ ತರ ಟೀಮ್ ಇರುತ್ತೆ, ಯಾರಿಗೋಸ್ಕರ ಈ ಒಂದು ಡೆಡಿಕೇಶನ್ ಅಂತ ಅದರ ಒಂದು ಏನು ಇದೆ ಸರ್. ಪ್ರೋಮೋ ಲಾಂಚ್ ಕಡೆಯಿಂದ ಏನಿಲ್ಲ, ತಾರಮಾನ ಇಲ್ಲಿ ಅವರ ಮನೆಗಳಲ್ಲಿ ಕುವೆಂಪು ಕಾನೂನು ತುಂಬ ಹೆಗ್ಗಡತೆಯಲ್ಲಿ ನೋಡಿದ್ವಿ, ಇಲ್ಲಿದ್ದಾರೆ ಈಗ ರಿಯಲ್ ಆಗಿ ನೋಡ್ತಾ ಇದ್ದೀವಿ. ಸೊ ನಮಗೆ ತುಂಬ CSR ಕಂಪ್ನೀಸ್ ಎಲ್ಲ ಇದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ನಾವು ಫೈನಾನ್ಷಿಯಲಿ ಮತ್ತು ಮೋರಲಿ ಏನು ಸಪೋರ್ಟ್ ಬೇಕು ಮಾಡ್ತೀವಿ. ಅವ್ರು ಚೆನ್ನಾಗಿ ಆಡಿ ಮೇಡಮ್, ದುಬೈಲಿ ಕೂಡ ನಾವು ಹೋಗಲ್ವಾ ಮೇಡಮ್ ಕ್ರಿಕೆಟ್ ಆಡೋ ಡೌಟ್ ನೋಡಿ ಎಲ್ಲರೂ ಆಡ್ತಾರೆ. ಇವ್ರ ಜೊತೆಲಿ ಹೋಗಿ ಎಲ್ಲ ಆಡಿ ಇಲ್ಲ ಸರ್, ಆಕ್ಚುಲಿ ಒಂದು ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಇದೆ. 6 ಬಾರಿಗೆ 8 6 ಹೊಡೆದಿದ್ದಾರೆ. ಶ್ರುತಿ ಮೇಡಮ್ ಬೌಲಿಂಗ್ ಮಾಡಿದ್ದಾರೆ ಅದಕ್ಕೆ. ಸೊ ಈ ಒಂದು ಮ್ಯಾಚ್ ಇವಾಗ ಮತ್ತೆ ನಡೀತಾ ಇದ್ದಾರೆ. ಕಣ್ತುಂಬಿಕೊಳ್ಳುವಂತ ಸದಾವಕಾಶ ನಮ್ಗೆ ಸಿಗ್ತದೆ. ಸೌಭಾಗ್ಯ ನಿಜ. ಬನ್ನಿ ಜೋರಾದ ಚಪ್ಪಳೆ, ಅವರೆಲ್ಲರ ಸಹಕಾರಕ್ಕೆ ಬರಲಿ. ಮರುಭೂಮಿಯಲ್ಲಿ ಕೂಡ ಧಾರಾವಾಹಿಗಳನ್ನು
ಉದ್ಯಾನವಲಯನ್ನಾಗಿ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನವರಸನ್ ಸರ್, ಮೀಡಿಯಾ ನೋಡಿ ದೇವ್ರು ಅಮ್ಮ ನನ್ನ ಇಲ್ಲಿಂದಾಗೆ ಕಲಿಸ್ತಾರೆ ಇವರು. ಎಲ್ಲ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಎಲ್ಲ ತಾರಮ್ಮ ಆಗ್ಬೋದು, ಶ್ರುತಿ ಮೇಡಮ್ ಆಗ್ಬೋದು, ಪ್ರಿಯಾಂಕಾ ಮೇಡಮ್ ಆಗ್ಬೋದು, ಹಾಗೂ ನಮ್ಮ ಸಾಯಿಗೋಲ್ಡ್ ಬೇರೆ ಶರಣ ಸರ್, ಸಂಜಯ್ ಗೌಡ್ರು, ನರಸಿಂಹ ಸರ್, ರಾಜು ಶೆಟ್ಟರು ಎಲ್ಲ ಬಂದಿರೋ ಎಲ್ಲರಿಗೂ ಸಂಜೆಯ ನಮಸ್ಕಾರ ಮಾಡ್ತಾ, ನಮ್ಮ ಪೀಟರ್ ಅವರು ನಾವು ಒಂದು 4-5 years ಫ್ರೆಂಡ್ಸು. ನಾನು ದುಬೈ ಹೋದಾಗೆಲ್ಲ ಇವ್ರಿಗೆ ಕಾಲ್ ಮಾಡೋದು, ಯಾಕಂದರೆ ತುಂಬ ಆತ್ಮೀಯರು. ನಮ್ಮ ಕನ್ನಡದಿಂದ ನಾವು ಹೋದಾಗ ನಮ್ಮನ್ನು ಬಂದು ರಿಸೀವ್ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆ ಇದ್ದು ಮಾಡ್ತಾ ಇದ್ದಾರೆ. ಬಟ್ ಲಾಸ್ಟ್ ಗಂಧದ ಗುಡಿ ಅವಾರ್ಡ್ಸ್ ಮಾಡಿದಾಗಲೂ ತುಂಬ ಅದ್ಭುತವಾಗಿ ಇದೆಲ್ಲ ಇದು ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಮಾಡಿದ್ವಿ, ಜೊತೆಗೆ ಇದ್ವಿ. ಬಟ್ ಇವತ್ತು ಇದು ಕ್ರಿಕೆಟ್, ವುಮೆನ್ಸ್ ಕ್ರಿಕೆಟ್ ಏನಿದೆ ಅಲ್ವ, ನಾನು ಕಬಡ್ಡಿ ಮಾಡಿದೆ, ಈಗ ಅವರು ಇದು ಮಾಡ್ತಿದ್ದಾರೆ. ಬಟ್ ಒಳ್ಳೆ ಪ್ರಯತ್ನ ಏನು ಅಂದರೆ, ಸ್ಪೋರ್ಟ್ಸ್ ಎಲ್ಲರೂ ಮಾಡ್ತಾರೆ, ಬಟ್ ಒಂದು ಒಳ್ಳೆ ಉದ್ದೇಶ, ಅವ್ರು ಇಲ್ಲಿಂದ ಕನ್ನಡಿಗರನ್ನ ಕರ್ಕೊಂಡೋಗಿ ದುಬೈಯಲ್ಲಿ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಮಾಡ್ತಿದಾರಲ್ಲ, ಅದು ನಿಜವಾಗ್ಲೂ ಮೆಚ್ಚಲೇಬೇಕು. ಒಳ್ಳೇದಾಗಲಿ ಬೈ ನಿಮಗೆ. ಅವರು ನರಸಿಂಹ ಸರ್ ಹೇಳಿದ ಲಾಭ ಆಯಿತು ಅಂತ, ಏನು ಲಾಭ ಆಗತ್ತೆ ಅಂತ ಇವೆಂಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಇದರ ವತಿಯಿಂದ ಬರೀ ಚಪ್ಪಾಳೆ ಬರ್ತಾ ಇರಲಿ ಕಂಟಿನ್ಯೂಸ್ ಆಗಿ. ನಾವು ಇನ್ಕ್ಲೂಡಿಂಗ್ ಟೆಲಿವಿಷನ್ ಎಲ್ಲ ವೇದಿಕೆಯಲ್ಲೂ ಸರ್ ಇರ್ತಾರೆ, ಎಲ್ಲರಿಗೂ ಇಷ್ಟೇ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ, ಎಲ್ಲರಿಗೂ ಬಹುಮಾನಗಳನ್ನ ಕೊಡ್ತಾರೆ. ಸರ್ ಏನ್ ಸರ್ ನಿಮ್ಗೆ ಇಷ್ಟೊಂದು ವಿಶಾಲವಾದ ಹೃದಯ? ಬೈ ಅದೇ ನಾನು ಕೇಳ ಎಸ್ ಹೇಗೆ ಸರ್ ನಿಮ್ಗೆ ಇಷ್ಟೊಂದು ವಿಶಾಲವಾದ ಹೃದಯ? ಎಲ್ಲ ಕಡೆ ಅನೌನ್ಸ್ ಮಾಡ್ತೀರ ಪ್ರೈಸ್. ಆ ಹೃದಯ ವೈಶಾಲಿಯಿಂದ ಮೆರಿಬೇಕಾಗಿದ್ರೆ ಗುಂಡಿಗೆ ಬೇಕು. ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಏನು, ನಾವು ಅವ್ರನ್ನೆಲ್ಲ ಆಂಟಿಕ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪಂಚ ಪಾಂಡವರ ನೆನಪಿನಲ್ಲಿ ಇವತ್ತು ಫೇಸ್ ಆಗಿ ಪಂಚರತ್ನಗಳು ಇಲ್ಲಿ ಕೂತಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಪಂಚರತ್ನಗಳು SWCL ನ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿ ಇಲ್ಲಿ ಬಂದಿದ್ದೀವಿ. ಪೀಟರ್ ಅವರು ಕನ್ನಡ ಚಿತ್ರರಂಗಕ್ಕೋಸ್ಕರ ಬರೀ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬೈಯಲ್ಲಿ ಎಲ್ಲಾ ರೀತಿಯಲ್ಲಿ ಪ್ರಮೋಷನ್ಗಳನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮನಸ್ಸು ಬೇಕು, ಏನೇ ಇದ್ರೂ ಕೂಡ ನಿಮ್ಮ ಕನಸೆಲ್ಲ ನನಸಾಗಬೇಕಾಗಿದ್ರೆ ಒಳ್ಳೆ ಮನಸ್ಸು ಬೇಕು. ಅಂತ ಮನಸ್ಸನ್ನ ಇಟ್ಕೊಂಡು ಇವತ್ತು ನೀವು ಇದನ್ನ ಮಾಡ್ತಾ ಇದ್ದೀರಾ. ನಿಮ್ಗೆ ಎಲ್ಲಾ ರೀತಿಯಲ್ಲಿ ಯಶಸ್ವಿ ಸಿಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಬಹುಶಃ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಕನ್ನಡದ ಅಭಿಮಾನಿಗಳು, ಕನ್ನಡದ ಒಂದು ಏನು ನೀವು ಮಾಡಬೇಕು ಕನ್ನಡ ಕೆಲಸ ಅಂತ ಹೇಳಿ ಹೊರಟಿದ್ದೀರಾ. ಒಳ್ಳೇದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ನಾನು ಶುಭಾಶಯಗಳನ್ನ ಕೋರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಕಡೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ ಎಲ್ಲಿ SWCL ಈ ಒಂದು ಕ್ರಿಕೆಟ್ ಲೀಗಲ್ಲೂ ಯಾವ್ದಾದ್ರು ಒಂದು ಅನೌನ್ಸ್ಮೆಂಟ್ ಇದೆಯಾ ಸರ್? ಯಾಕಂದ್ರೆ ಸರ್ ಸರ್ಪ್ರೈಸ್ ಬಂದು ರಪ್ಪೊಂದು ದಾನಶೂರ ವೀರಕರ್ಣ ಹತ್ರ ಹೇಳ್ಬಿಡ್ತಾರೆ, ಸುಮ್ಮನೆ ಕಮಿಟ್ ಅಲ್ಲ. ಇಲ್ಲಿ ಫಸ್ಟ್ ಅವ್ರು ಏನೇನು ಡೀಟೇಲ್ 5 ಟೀಮ್ ಅಂತ ಅನ್ಕೊಂಡಿದ್ದೀನಿ. ಹೌದು, ಆ 5 ಟೀಮ್ ಅಲ್ಲಿ ಈಗ ಎಷ್ಟು ವಿನ್ನರು ರನ್ನರು ಎರಡೂ ಇದೆಯಲ್ವಾ ಸರ್? ಇರೋದೇ 5 ವಿನ್ನರ್, ರನ್ನರ್ ವಿನ್ನರ್ ಸರ್, ವಿನ್ನರ್ ಅಷ್ಟೇ. ವಿನ್ನರ್ ಒಂದೇ, ಹಾ. ಒಂದೇ ಕಪ್ ಒಂದೇ ಕೊಡೋದು ಹೌದು ಅಲ್ವಾ? ಆಯ್ತು, ನಾನು ಒಂದು 10 ಲಕ್ಷ ರೂಪಾಯಿ ಹಾಯ್ ಬರ್ಲಿ ಚಪ್ಪಾಳೆ. ನೆಕ್ಸ್ಟ್ ಮೀಡಿಯಾ ಇಲ್ಲದಿಲ್ಲ
ನಾನೇ ಒಂದು ಕ್ರಿಕೆಟ್ ಆರ್ಗನೈಸ್ ಮಾಡ್ತೀನಿ. ನಮ್ಮ ತಾಯದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಅಂತ ಶುರು ಮಾಡ್ಬಿಡ್ತೀನಿ. ಇವ್ರ ಫೋಟೋ ಹಾಕಿ ಇವರೇ ನಮ್ಮ ಮನೆ ದೇವರು ಅಂತ ಹಾಕ್ಬಿಟ್ಟಿದ್ದಾರೆ. ನಿಜ ಸರ್, ನಾವು ನೀವು ಸೇರೋದು ಮಾಡೋಣ. ಸಾಯಿ ಗೋಲ್ಡ್ ಪ್ಯಾಲೇಸ್ ಸದಾ ನಿಮ್ಮೊಂದಿಗೆ. ಯಪ್ಪಾ! ನಮ್ ಒಂದ್ಸಲಿ ಬಂದು ನೋಡಿ ಸರ್, ನೀವು ಎಲ್ಲ ಕವರ್ ಮಾಡಿ ದಯವಿಟ್ಟು ಎಲ್ಲ ಕಡೆ ಪಬ್ಲಿಷ್ ಮಾಡಿ ಆಯ್ತಾ ಇದೀಗ. ಸರ್ ಯಾವಾಗಲೂ ನನ್ನ ಜೊತೆ ಇದ್ದಾರೆ. ಆಲ್ ಪ್ರೊಡ್ಯೂಸರ್ಸ್ ಕಾಂಟ್ಯಾಕ್ಟ್ ಮೀ. ಯಾಕಂದ್ರೆ ನನ್ನ ಜೊತೆ ನನ್ನ ಹಿಂದೆ ಇರೋದು ಯಾರು ಶರವಣ ಸರ್ ಅಂತ ಧೈರ್ಯವಾಗಿ ಹೇಳ್ಕೊಂಡು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಬ್ಬ ನಮ್ಮ ಅಣ್ಣ ಸಂಜಯ್ ಗೌಡ್ರು, ಇವ್ರು 10 ಲಕ್ಷ 20 ಲಕ್ಷ ಅಂತ ತಲೆನ ಕೆಡ್ಸ್ಕೊಳ್ಳೋದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಅವ್ರ ಪ್ರೀತಿ ಚಪ್ಪಾಳೆ ಬರಲಿ. ಯಾಕೆಂದ್ರೆ ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅಂತ ಕನ್ನಡ ಇಂಡಸ್ಟ್ರಿನ ಒಟ್ಟಾಗಿ ಸೇರಿಸಿರೋ ಪೀಟರ್ ಇವತ್ತೇನು SWCL ಇದೊಂದು ವಿಭಿನ್ನವಾಗಿ, ಯಾಕೆಂದ್ರೆ ಎಷ್ಟೋ ಹಲವಾರು ಗೇಮ್ಗಳು ಬರ್ತದೆ. ಇವಾಗ ಹೇಳ್ದಂಗೆ ನವರಸ್ನವ್ರು CWKL ಮಾಡಿದ್ರು, ಸಕ್ಸಸ್ ಮಾಡಿದ್ರು ಕರ್ನಾಟಕದ ಬೆಂಗಳೂರಲ್ಲಿ. ಅದೇ ರೀತಿ ಇವಾಗ ದುಬೈಯಲ್ಲಿ ಕನ್ನಡದ ಒಂದು ಬಾವುಟನ, ಕನ್ನಡದ ಹೆಣ್ಮಕ್ಳು ಯಾರಿಗೂ ಕಮ್ಮಿ ಇಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಒಂದು ಈವೆಂಟ್ ಅನ್ನ ಇವತ್ತು ದುಬೈಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಇವತ್ತೇನು ಬಂದಿದ್ದಾರೆ, ಇವತ್ತೇನು ನಮ್ಮ ಆಲ್ ಮಾಧ್ಯಮ ಮಿತ್ರರು, ಡಿಜಿಟಲ್ ಮಾಧ್ಯಮದವರು, ಎಸ್ಪೆಷಲಿ ಇವತ್ತು ಯಾರ್ಯಾರು ನಿಮ್ ಜೊತೆ ಸಪೋರ್ಟ್ ಆಗಿದ್ದಾರೆ, ಹರೀಶ್ ಅವ್ರಾಗಿರ್ಬೋದು, ಪ್ರೀತಿಯಿಂದ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು, ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆಂದ್ರೆ ಒಬ್ರು ಕನ್ನಡ ವಿಚಾರ ಇಟ್ಕೊಂಡು ವಿದೇಶದಿಂದ ಬಂದು ನಾವೇನಾದ್ರು ಮಾಡ್ತೀವಿ ಅಂದಾಗ ನೀವು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ದಿಸ್ ಇಸ್ ಆಲ್ ನಿಮಗೊಂದು ಪ್ರೀತಿ ಚಪ್ಪಾಳೆ ಬರ್ಬೇಕು ಇಲ್ಲಿಂದ ಈ ಮಾಧ್ಯಮ ಮಿತ್ರದವ್ರಿಗೆ. ಯಾಕೆಂದ್ರೆ ಇವರೆಲ್ಲ ನಿಮ್ಮೆಲ್ಲರೂ ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಅಂಡ್ ಅವ್ರು ಇರೋದ್ರಿಂದನೂ ಇಂಥ ಗೇಮ್ಸ್, ಇಂಥ ಒಂದು ಕಂಟೆಂಟ್ಸ್ ಎಲ್ಲ ಆಚೆ ಬರ್ತಾ ಇದೆ. ಅಂಡ್ ಇವತ್ತೇನ್ SWCL ಅಲ್ಲಿ ಪೀಟರ್ ಅವರು ಹೇಳ್ತಾ ಇದ್ದಾರೆ, ಇವಾಗ ನನ್ನ ಬ್ರದರು ಹೇಳ್ತಾ ಇದ್ರು 10 ಲಕ್ಷ 20 ಲಕ್ಷ ಅಣ್ಣ, ಕೋಟಿ ಕೊಟ್ಟರು ಸಂಬಂಧ ಇಲ್ಲ ಅಣ್ಣ. ಅದು ಯಾಕೆಂದ್ರೆ ಅಲ್ಲಿರೋದು ದಿಗ್ಗಜರು ಅಣ್ಣ, ನಾವೆಲ್ಲ ಅವ್ರ ಧೂಳ್ ಸಮಾನವೂ ಇಲ್ಲ. ನಾವೆಲ್ಲ ಅವ್ರ ಮುಂದೆ ನಾವು ದುಡ್ಡಿನ ಲೆಕ್ಕ ಹಾಕೋ ಶಕ್ತಿಯಲ್ಲಿ ಯಾರು ಬರ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಪಾರ್ವತಮ್ಮ ಅವರಾಗಿರ್ಬೋದು, ಕಲ್ಪನಾ ಅವರಾಗಿರ್ಬೋದು, ಲೀಲಮ್ಮ ಅವರಾಗಿರ್ಬೋದು, ಎಲ್ಲ ಅಲ್ಲಿರೋದು. ಆಮೇಲೆ ಇಲ್ಲಿರೋ ಬ್ಯೂಟಿಫುಲ್ ಹೀರೋಯಿನ್ಸ್, ಇವತ್ತು ಎವರ್ ಗ್ರೀನ್ ಹೀರೋಯಿನ್ಸ್ ಕನ್ನಡದಲ್ಲಿರೋದು. ನಾನು ಎಲ್ಲಾ ಸ್ಟೇಟ್ ಕಂಪೇರ್ ಮಾಡಿದ್ರೆ ದ ಬೆಸ್ಟ್ ಹೀರೋಯಿನ್ಸ್ ಇರೋದು ನಮ್ಮ ಕನ್ನಡದಲ್ಲಿ. ಪಂಚರತ್ನಗಳು ಅಂತ ಹೇಳಿದೀನಿ. ಅವ್ರು ಗೋಲ್ಡ್ ಅಂಗಡಿ ಗೋಲ್ಡ್ ಅಂಗಡಿ ಬಿಟ್ಕೊಡೋದು ಅವ್ರ ಪಂಚರತ್ನ. ಅವಳ ಎವರ್ ಗ್ರೀನ್ ಯಾವತ್ತು ಹಂಗೆ ಇರ್ಲಿ, ಹೆಲ್ದಿ ಆಗಿರ್ಲಿ. ಅಪ್ಕಮಿಂಗ್ ಹೀರೋಯಿನ್ಸ್ ಕೂಡ ಎಲ್ಲರೂ ಒಳ್ಳೆದಾಗಿ. ಅಂಡ್ ಇವತ್ತೇನು ಒಂದು ಹೆಣ್ಮಕ್ಳು ಒಂದು ವಿದೇಶಕ್ಕೆ ಹೋಗಿ ಒಂದು ಗೇಮ್ ಮಾಡ್ತಾರೆ, ಇಲ್ಲ ಒಂದು ಏನಾದ್ರು ಒಂದು ಕಂಟೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಹ್ಯಾಟ್ಸ್ ಅಪ್ ಹೇಳ್ತೀನಿ. ನಾನು ಗೆಲ್ಲೋರ್ಗು ಸೋಲೋರ್ಗು ಒಂದು ಮಾತು ಹೇಳ್ತೀನಿ, ಸೋಲು ಗೆಲ್ಲುವಲ್ಲ, ನೀವು ಯಾವಾಗ ಸ್ಟೇಜ್ ಮೇಲೆ ಕಾಲಿಟ್ರಿ ಅವತ್ತೇ ಗೆದ್ರಿ ಹೆಣ್ಮಕ್ಳು, ಅದನ್ನ ತಿಳ್ಕೊಳ್ಳಿ. ಸೊ ಗೋ ಹೆಡ್, ಗುಡ್ ವೈಬ್ಸ್ ಆಗಿರ್ಲಿ, ನೋ ನೆಗೆಟಿವಿಟಿ, ಓನ್ಲಿ ಗುಡ್ ವೈಬ್ಸ್ ಆಗಿರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಒನ್ಸ್ ಅಗೇನ್ ನೀವು ಬ್ಯೂಟಿಫುಲ್ ನಮ್ಗೆ ಎಲ್ಲಾರು ಆಂಕರಿಂಗ್ ಮಾಡ್ತಾ ನಗ್ಸ್ತಾ ಹೊಟ್ಟೆ ಮಣ್ಣು ನಗ್ಸ್ತಾ ನೀವೇನು ಇವತ್ತೇನು ನೀವು ಬ್ಯೂಟಿಫುಲ್ ಆಂಕರಿಂಗ್ ಇದು ಸಕ್ಸಸ್ಫುಲ್ ಆಗ್ತಾ ಇರಲಿ. ನೀವು ದುಬೈಗೂ ಹೋಗಿ ಇದೇ ತರ ಎಲ್ಲರಿಗೂ ಮೋಟಿವೇಟ್ ಮಾಡ್ತಾ ಸಕ್ಸಸ್ಫುಲ್ ಮಾಡ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಸಂಜಯ್ ಗೌಡ್ರ ಅತಿ ಶೀಘ್ರದಲ್ಲಿ ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ. ಅದಕ್ಕೆ ಈಗಲಿಂದ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಇರಲಿ. ಪ್ರೆಸ್ ಅವರೆಲ್ಲ ಕೇಳಿ ಬಿಡಬೇಡಿ ದಯವಿಟ್ಟು. ಅದ್ಭುತವಾದ ಸಿನಿಮಾ ಬರ್ತದೆ. ಅವ್ರು ಮಾತಾಡ್ಬೇಕಾದ್ರೆ ಆಕ್ಚುಲಿ ನಾನು ಚಿಕ್ಕ ತೆಗೆದು ಬರ್ಬೋಣ ಅನ್ಕೊಂತ ಇದ್ದೆ. ನನ್ನ ಆಂಕರಿಂಗ್ ಅಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇವರೇ ಹೇಳ್ಬಿಟ್ಟಿರ್ತಾರೆ. ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು ಗೊತ್ತಿರುತ್ತೆ. ನಾನು ರೆಕಾರ್ಡ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಟೈಮ್. ನನಗೆಲ್ಲ ಟಿವಿನಲ್ಲಿ ಯೂಸ್ ಆಗುತ್ತೆ ನೀವು ಮಾತಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವರಿಬ್ಬರಿಗೂ ಮತ್ತೊಮ್ಮೆ ಯು ಆರ್ ಆಲ್ಸೋ ಡೂಯಿಂಗ್ ಗುಡ್ ವರ್ಕ್. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ನನಗೆ ರತ್ನಗಳು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅವರಿಗಾಗಿ ಒಂದು ನಮ್ಮ ಕಡೆಯಿಂದ ಒಂದು ಸಣ್ಣ ಟ್ರಿಬ್ಯೂಟ್ ಇದೆ. ಸೊ ಅಗೇನ್ ಬೈ ಟೀಮ್ ಸಿಸ್ಟರ್ಸ್ ಪರಿಚಯ ವಾಣಿಜ್ಯ ಮಂಡಳಿಯ ವೈಸ್ ಪ್ರೆಸಿಡೆಂಟ್ ಆದಂತಹ ಶಿಲ್ಪಾ ಅವರನ್ನ ಕರೆಯಕ್ಕೆ ಇಷ್ಟಪಡ್ತೀನಿ, ಶಿಲ್ಪಾ ಶ್ರೀನಿವಾಸರಾವ್ ಅವರನ್ನ. ಹಾಗೆ ಲಚ್ಚು ಲಾಲ್ ಉದ್ಯಮಿ ಅವರು ಕೂಡ ಕರೆಯಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುರಳಿ ಮತ್ತೊಬ್ಬ ಉದ್ಯಮಿ, ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಬೆಲೆಯಲ್ಲಿ ಚಿನ್ನ ದೊರೆಯುತ್ತದೆ. ಎಸ್, ನಮ್ಮ ಸೆಕೆಂಡ್ ಸಡನ್ ಗೋಲ್ಡ್ ಸುರೇಶ್ ಅವರು ಬಂದ್ರು ಅನ್ಕೊಂಡೆ. ಲಚ್ಚು ಲಾಲ್ ಅವರು. ಸೊ ಎಲ್ಲರ ಸಹಕಾರ ಬೆಂಬಲ ಖಂಡಿತವಾಗ್ಲೂ ಇದೆ. ಅದಕ್ಕೆ ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾರೆ. ಈಗ ನಿಮ್ಮ ಕಡೆಯಿಂದ ನಮ್ಮ ಸರ್ ಹೇಳಿದ್ರು ಅವಾಗಲೇ ಪಂಚರತ್ನಗಳು ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು.
ಸೊ ಇವಾಗ ಒಂದು ವಿಡಿಯೋ ಇದೆ, ಅದನ್ನ ನೀವು ಲಾಂಚ್ ಮಾಡಬೇಕು ಅಂತ ಕೇಳ್ಕೊತೀನಿ. VT ಲಾಂಚ್ ಅಂತ ಹೇಳಿ ಸರ್. ಬ್ರ್ಯಾಂಡ್ ಅಂಬಾಸಿಡರ್ಸ್ VT ಲಾಂಚ್. ಬ್ರ್ಯಾಂಡ್ ಅಂಬಾಸಿಡರ್ VT ಲಾಂಚ್. ಎಸ್, ಅದ್ಭುತವಾದಂಥ ಪಂಚರತ್ನಗಳು ಇವ್ರಿಗೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡಿದ್ರು. ಅತಿ ಶೀಘ್ರದಲ್ಲಿ ಇನ್ನೊಂದು ವಿಡಿಯೋ ಕೂಡ ಅದ್ಭುತವಾಗಿದೆ, ಅದು ಬರುತ್ತೆ. ಬೆಳಗಿನ ಮುಂಚೆ ಸರ್ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಮೊದಲನೇದಾಗಿ ಪೀಟರ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಒಳ್ಳೆ ಅದ್ಭುತವಾದಂಥ ಐಡಿಯಾ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಪೀಟರ್ ಆ್ಯಂಡ್ ಟು ದ ಎಂಟೈರ್ ಲೇಡೀಸ್ ದೋಸ್ ಆರ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಮ್ಯಾಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವುಮೆನ್ಸ್ ಸೆಲೆಬ್ರಿಟಿ ಇದೆ, ಇದಕ್ಕೆ ಒಳ್ಳೆಯದಾಗಲಿ. ವುಮೆನ್ಸ್ ಕ್ರಿಕೆಟ್ ಆಡಿ ಅಲ್ಲಿ ಶತಕ 250 ಮಾಡಿ ಚಿತ್ರರಂಗ ಅಭಿವೃದ್ಧಿ ಕೊಂಡೊಯ್ಯಲಿ. ಹಾಗೆ ನಮ್ಮ ಪೀಟರು ಕಾರ್ತಿಕ್ ಅವರು ನಮ್ಮ ಕನ್ನಡ ಚಿತ್ರಗಳನ್ನ ಆ ಕಡೆ ಎಲ್ಲ ಪ್ರದರ್ಶನ ಮಾಡಿ ನಮ್ಮ ನಿರ್ಮಾಪಕರಿಗೆ ಸ್ವಲ್ಪ ವಿವರಗಳಾಗಲಿ ಅಂತ ಕೇಳಿಕೊಂಡು ಅವ್ರು ಮಾಡೋ ಕೆಲಸಕ್ಕೆ ಒಳ್ಳೆಯದಾಗಲಿ ಅಂತ ಆಲೋಚಿಸ್ತೀನಿ. ಧನ್ಯವಾದಗಳು ಸರ್. ನನಗೆ ಅರ್ಜುನ್ ಸರ್. ಹಾಯ್, ನಮಸ್ತೆ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಮಾತಾಡೋದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಆ್ಯಕ್ಚುಲಿ ಲಂಚುಲ ಹೆಸರು ಕೇಳೋದೇ ಜನರಿಗೆ ಸ್ವಲ್ಪ ಒಂದು ಡೌಟ್ ಬರುತ್ತೆ, ಏನಪ್ಪ ಹೆಸರದು ಅಂತ. ಆ್ಯಕ್ಚುಲಿ ಮಲ್ಲೂಕ್ ಬಾಯ್. ಸೊ ಮಂಗಳೂರಲ್ಲಿ ಸೆಟ್ಲ್ ಆಗೋದು ಫಸ್ಟ್ ಟೈಮ್ ಆಗಿ ಇನ್ವೈಟ್ ಬಂದು ಸೊ ಇಲ್ಲಿಗೆ ಬಂದಿದ್ದೇನೆ. ಪೀಟರ್ಜಿನ ಒಂದು VT ನೋಡಿದೆ. ಸೊ ನೋಡುವಾಗ ನಮಗೂ ಸ್ವಲ್ಪ ಒಂದು ಇನ್ಸ್ಪಿರೇಷನ್, ನಮಗಿಂತ ಏನಾದರೂ ಮಾಡ್ಲಿಕ್ಕೆ ಆಗ್ಬೋದಂತ ಒಂದು ಪ್ಲಾನ್ ಬರ್ತಾ ಇದೆ. ಆಲ್ರೆಡಿ ಮಂಗಳೂರಲ್ಲಿ ನನ್ನ ಅಸ್ತ್ರ ಸಂಸ್ಥೆ ಬಗ್ಗೆ ಹೇಳಿದ್ರೆ ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ. ಸೊ ಇನ್ವೈಟ್ ಮಾಡಿದ್ರೆ ಥ್ಯಾಂಕ್ ಯು. ಅದೇ ಥರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸೆಲೆಬ್ರಿಟಿ ಲೀಗ್ ತರ್ತಾ ಇದ್ದೀರಿ. ಇದು ಸಹ ಒಳ್ಳೆ ರೀತಿಯಲ್ಲಿ ಕ್ಲಿಕ್ ಆಗಲಿ, ಹಿಟ್ ಆಗಲಿ ಅಂತ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ಓವರ್ಸೀಸ್ ಎಂಟರ್ಟೈನ್ಮೆಂಟ್ ಕಡೆಯಿಂದ ಎಲ್ಲರಿಗೂ ಕಿರುಕಾಣಿಕೆ. ಎಲ್ರಿಗೂ ನಮಸ್ಕಾರ. ಕಿರಣ್ ಅಂತ. ಪೀಟರ್ ನಾನು ತುಂಬ ವರ್ಷಗಳಿಂದ ಒಂದು 15 ಇಯರ್ಸ್ ಫ್ರೆಂಡ್ಶಿಪ್. ಬ್ಯಾಂಗ್ಳೂರಲ್ಲಿ ಇದ್ದಾಗ ಅಷ್ಟೇ, ದುಬೈಗೆ ಹೋದಾಗ ಅಷ್ಟೇ. ಅವ್ನು ಪ್ರತಿ ಸತಿ ಏನೋ ಮಾಡ್ತಾ ಇದ್ದೀನಿ ಅಂದಾಗ ಹೌದಮ್ಮ ಮಾಡು ನೀನು ಮಾಡ್ತೀಯಾ, ಬಿಕಾಸ್ ಮುಂದೆ ನೋಡಿದ್ದೀವಿ ಹೇಗೆ ಮಾಡ್ತಾನೆ, ಒಂದು ಪ್ಲ್ಯಾನಿಂಗ್ ಹೇಗಿರುತ್ತೆ, ಒಂದು ಥಾಟ್ಸ್ ಹೇಗಿರುತ್ತೆ ಎಲ್ಲ ಗೊತ್ತಿದೆ ನಮಗೆ. ಸೊ ಹೊಸ ಪ್ರಯತ್ನ ಇದು. ಆಲ್ ದ ಬೆಸ್ಟ್. 100% ಅವರು ಇದರಲ್ಲಿ ಸಕ್ಸಸ್ ಆಗ್ತಾರೆ. ಆ್ಯಂಡ್ ಕಾರ್ತಿಕ್ ಅವ್ರಿಗೂ ಅಷ್ಟೇ. ಸೊ ಆಲ್ ದ ಬೆಸ್ಟ್ ಫಾರ್ ಬೋತ್ ಆಫ್ ದಮ್. ಎಲ್ಲರಿಗೂ ನಮಸ್ಕಾರ. ಪೀಟರ್ ಆ್ಯಕ್ಚುಲಿ ನನಗೆ ಒಂದು 3 ತಿಂಗಳಿಂದಲೇ ಪರಿಚಯ. ಸೊ ನಾವು ಆ್ಯಕ್ಚುಲಿ ಪ್ರೋಗ್ರಾಮ್ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ಸೊ ಒಂಥರ ಖುಷಿ ಆಗುತ್ತೆ, ಒಂದು ಐಡಿಯಾ ಎಕ್ಸಿಕ್ಯೂಟ್ ಮಾಡ್ತಾ ಆ ಪ್ರಾಸೆಸ್ಸಲ್ಲಿ ನೋಡೋದೇ ಒಂದು ಚಂದ. ಸೊ ಬೇಸಿಕಲಿ ನನಗೆ ಇನ್ನೂ ಜಾಸ್ತಿ ಆಗಿ ಖುಷಿ ಆಗುತ್ತೆ ಅಂದರೆ ಲ್ಯೂಡ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದು ನಾನು ಮತ್ತು ರಾಘಣ್ಣ ಸೇರಿ ಮಾಡ್ತಾರೆ. ಹೆಣ್ಮಕ್ಳು ಫುಟ್ಬಾಲ್ ಆಡ್ತಾರೆ, ಅದರಲ್ಲಿ ಸಾಕರ್ ಟೂರ್ನಮೆಂಟ್. ಆ್ಯಕ್ಚುಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಆ್ಯಕ್ಚುಲಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಸೊ ತುಂಬ ಹೋಲಿಕೆ ಇದೆ. ಸೊ ಅದೊಂದು ತುಂಬ ಖುಷಿ. ಆಮೇಲೆ ರಾಜ್ ಅವರು ತುಂಬ ಒಂದು ಹೇಳೋದು, ಇದು ಉದ್ದೇಶ ಏನು ಅಂದರೆ ಕ್ರಿಕೆಟ್ ಆಡೋದಲ್ಲ, ಬಟ್ ಉದ್ದೇಶ ಏನು ಅಂದರೆ ಕನ್ನಡತನ, ಕನ್ನಡ ಕಲ್ಚರ್, ಕನ್ನಡ ಸಿನಿಮಾನ ಬೇರೆ ದೇಶ, ಎಸ್ಪೆಷಲಿ ಏನಾಗುತ್ತೆ, ನಾನು ಆ್ಯಕ್ಚುಲಿ ದುಬೈಲಿ ಬಿಸ್ನೆಸ್ ಮಾಡ್ತೀನಿ, ಕನ್ನಡ ನಾವು ಮಿಸ್ ಮಾಡ್ಕೊತೀವಿ. ಸೊ ಅವ್ರು ನಮ್ಮನ್ನು ನೋಡಿದಾಗ ತುಂಬ ಖುಷಿ ಪಡ್ತಾರೆ. ಸೊ ನಾವು ಅವ್ರ ಜೊತೆ ಚೆನ್ನಾಗಿ ಮಾತಾಡಿದಾಗ ಒಂದು ಇಮೋಷನ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರೆ. ಸೊ ಇದರಿಂದ ನಮಗೇನು ಅಂದರೆ ನಮ್ಮ ಸಿನಿಮಾ ಬಂದು ನೋಡ್ತಾರೆ ಅಂತ. ಸೊ ಅದು ಆ್ಯಕ್ಚುಲಿ ಈ ಈವೆಂಟ್ ಒಂದು ಇಂಪಾರ್ಟೆಂಟ್ ಉದ್ದೇಶ. ಬಟ್ ಅಗೇನ್ ಹೇಳಿದಂಗೆ ಎಲ್ಲರೂ ನೋಡ್ತೀವಿ ಒಟ್ಟಿಗೆ ಸೇರಿದಾಗ ಅದೊಂದು ತುಂಬಾ ಒಂದು ಕಲರ್ಫುಲ್ ಆ್ಯಂಡ್ ತುಂಬ ಖುಷಿ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸ್ಪೀಕರ್. ಮೀಟ್ ಆಗಿದೆ. ಬ್ರ್ಯಾಂಡ್ ಅಂಬಾಸಿಡರ್ಸ್ ವೇದಿಕೆಗೆ ಬರಬೇಕು. ಇವರ ಜೊತೆಯಲ್ಲಿ ಚಾರಮ್ಮ ಮಿಸಸ್ ಪಿನಾಕೋ ಪೇಂದ್ರ
Please. Anu Prabhakar Mukherjee. Please. Shruti Bhatt. Yes. Lovely. Yes, sir. Yes, sir. Thank you very much. ನಮಗೆ ಸಮಯ ಮೀಸಲು ಮೀಡಿಯಾ ಅವರು ಹೋಗಲು ನಮ್ದೇನಿರಲು ಎಲ್ರ ಮಧ್ಯೆ ಕಳ್ಳ ಕೃಷ್ಣ ಇದ್ದಾನ ಅವನು ಕಳ್ಳ ನನ್ನ ಸ್ಟೂಡೆಂಟ್ ನನ್ನ ಕೋರಿಯೋಗ್ರಾಫ್ ಇಷ್ಟ ಆಯ್ತು ನಿಮ್ಗೆ ಕೋರಿಯೋಗ್ರಾಫ್ ಥ್ಯಾಂಕ್ ಯು ಎಸ್ ಪ್ಲೀಸ್ ಸಮಯದ ಅಭಾವದಿಂದ ಆಯ್ತಾ ಫೋಟೋ ಎಲ್ಲ ಆಯ್ತಾ ಥ್ಯಾಂಕ್ ಯು ನೀವು ನಂಬರ್ ಕೊಟ್ಟಿದ್ದೀರಿ ಅವ್ರಿಗೆಲ್ಲ ಆಮೇಲೆ ಕಳಿಸ್ತೀನಿ ಅಂತ ಥ್ಯಾಂಕ್ ಯು ಚೇಂಜ್ ಬನ್ನಿ ಒಂದೇ ನಿಮಿಷ ಅಪಾಯಿಂಟ್ಮೆಂಟ್ ಒಂದೇ ನಿಮಿಷ ಚೇಂಜ್ ಏನು ಬೇಡಲ್ಲ ಯಾಕೆ ಚೇಂಜ್ ಇದೆ ಎಂತರಿಲ್ಲ ಅದು ವಾಟ್ಸಪ್ಪಲ್ಲಿ ಆಗಿ ಮಾತಾಡ್ಕೊಂಡು ಬೇಡ ಸೊ 4 ಜನ ಇಲ್ಲೇ ಇದೆ ಸೊ ದೇ ಆರ್ ಆರ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಸೆಲೆಬ್ರಿಟಿ ವುಮೆನ್ಸ್ ಕ್ರಿಕೆಟ್ ಲೀಗ್ ಬ್ರ್ಯಾಂಡ್ ಅಂಬಾಸಿಡರ್ BT Greaves ಮಹಾರಾಷ್ಟ್ರ ಮ್ಯಾಮ್ ಒಬ್ಬರು ಇರಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ ಬಟ್ ಖಂಡಿತವಾಗ್ಲೂ ಅವರು ಮ್ಯಾಚ್ ಗೆದ್ದೇ ಇರ್ತಾರೆ ಸೊ ಸದ್ಯಕ್ಕೆ ನಮ್ಮ ಜೊತೆ 4 ಜನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇದ್ದಾರೆ ಈ ವರ್ಷದ ಓವರ್ಸೀಸ್ ಎಂಟರ್ಟೈನ್ಮೆಂಟ್ ನ ಮೊದಲ ಸೀರೀಸ್ ಇದು ಸೊ ಸ್ಯಾಂಡಲ್ವುಡ್ ವುಮೆನ್ಸ್ ಕ್ರಿಕೆಟ್ ಲೀಗ್ ನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆದಂತ ಅನು ಪ್ರಭಾಕರ್ ಮುಖರ್ಜಿ ಅವರಿಂದಲೇ ಸ್ಟಾರ್ಟ್ ಮಾಡೋಣ ಎಸ್ ಪ್ಲೀಸ್ ಅನು ಪ್ರಭಾಕರ್ ಮುಖರ್ಜಿ ಅವರೇ ಏನ್ ಅನ್ನಿಸ್ತಾ ಇದೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದ್ದೀವಿ ಅದಕ್ಕೆ ಮುಖ್ಯವಾದ ಕಾರಣ ಪೀಟರ್ ಅವ್ರಿಗೆ ಅಭಿನಂದನೆಗಳು ಆಲ್ ದಿ ಬೆಸ್ಟ್ ಕೂಡ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ ನಿಮ್ಮ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯಿತು ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗಲಿ ಅಂತ ನಾನು ಆಶಿಸ್ತೀನಿ ಪೀಟರ್ ನಾನು ಅದೇ ಅಂತಂದೆ ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನಗಿಂತ ಚಿಕ್ಕವರು ಆದರೂ ಅವ್ರ ಕೆಲಸ ನನಗಿಂತ ಮುಂಚೆ ಶುರು ಮಾಡಿದ್ರು ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ್ಮ ಅನು ಮಾತಾಡಿ ಫಸ್ಟ್ ಅವ್ರದ್ದು ಇವರೆಲ್ಲರಲ್ಲಿ ಜೂನಿಯರ್ ಮೋಸ್ಟ್ ನಾನೇ ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ ತಾರಮ್ಮ ನಾನು ಯಾವಾಗಲೂ ಜೋಶಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ವಿ ನೀವೆಲ್ಲರೂ ಅದನ್ನು ವೀಕ್ಷಿಸಿದ್ರಿ ಅದು ನೋಡ್ಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ತಗೊಂಡಿದ್ದಾರೆ ಎಲ್ಲರೂ ಪೀಟರ್ಗೆ ಹೇಳಿದೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ್ಪ ಆಡೋದು ಬರಲ್ಲ ಅಂತ ಸೊ ಆಕ್ಚುಲಿ ಪೀಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ ಸೊ ಥ್ಯಾಂಕ್ ಯು ತಾರಮ್ಮ ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಕ್ಕೆ ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ ಹಾಗೆ ಪ್ರಿಯಾಂಕಾ ಅವರು ಕೂಡ
ಹೇಳಿದ್ರು ಪೀಟರ್ ಅವರು ತುಂಬಾ ಚೆನ್ನಾಗಿ ಪರಿಚಯ ನನಗೆ. ಐ ವರ್ಕ್ ವಿತ್ ಹಿಮ್, ಐ ಗಾಟ್ ಟು ದುಬೈ ಅಂತ. ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯ್ತು. ಜಾನ್ ಇದ್ದಾರೆ, ಕಾವ್ಯ ಇದ್ದಾರೆ, ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ. ಒಂದು ಫನ್ ಇವೆಂಟ್ ಇದಾಗತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ಅನ್ಯೋನ್ಯತೆ ಇರಲ್ಲ, ಹೊಟ್ಟೆ ಕಿಚ್ಚು ಜಾಸ್ತಿ, ಗಲಾಟೆಗಳು ಜಾಸ್ತಿ ಅಂತ ಯಾವಾಗಲೂ ಜನರಲೈಸ್ ಮಾಡಿ ಹೇಳ್ತಾರೆ. ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅದನ್ನ ನಾವು ಯಾರಿಗೂ ಸಾಬೀತು ಮಾಡ್ಬೇಕಾಗಿಲ್ಲ. ಒಡನೆ ಚಪ್ಪಾಳೆ ಈ ಮಾತು. ಇಲ್ಲ, ನೀವೆಲ್ಲ ವೀಕ್ಷಿಸಿರ್ತೀರ ಆಲ್ರೆಡಿ, ನೋಡಿರ್ತೀರ. ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು, ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು. ಸೊ ಅದು ಸುಳ್ಳು. ಹೆಣ್ಣು ಮಕ್ಕಳು ಒಂದು ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ, ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ, ಕಾರ್ತಿಕ್ಗೆ, ಅವ್ರ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ನಿರಂಜನ್, ಥ್ಯಾಂಕ್ ಯು. ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ನಿಮ್ಮ ಗೆಟಪ್ ಬಗ್ಗೆ ಗಿರಿಯಕ್ಕ ಏನೋ ಹೇಳಿದ್ರು, ಅದೇನು ಅಂತ ಅವ್ರ ಬಾಯಿಂದನೇ ಕೇಳ್ತೀನಿ. ಒಳಗಿನ ಮುಂಚೆ ದಯವಿಟ್ಟು ಹೇಳಿ, ಈಗ ಒಂದು ಕಂಪಲ್ಸರಿ ಇದೆ, ಎಲ್ಲಾ ಬ್ರ್ಯಾಂಡ್ ಅಂಬಾಸಿಡರ್ಸ್ ಮ್ಯಾಚ್ ದಿನ ಕ್ರಿಕೆಟ್ ಆಡಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ. ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿಭಾಗವನ್ನು ಚೂಸ್ ಮಾಡ್ತೀರಾ? ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್, ಅಂಪೈರಿಂಗ್? ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಮನೆ ಕೂತಿದ್ದಾರೆ ನಮ್ಮಮ್ಮ. ಓಕೆ, ಸೂಪರ್ ಎಕ್ಸ್ಪರ್ಟ್ ಅವರು. ವೆಸ್ಟ್ ಇಂಡೀಸ್ ಟೀಮ್ ಇಂದ ಹಿಡಿದು ನ್ಯೂಜಿಲೆಂಡ್ ಟೀಮ್ ವರೆಗೂ ಯಾರ್ಯಾರಿದ್ದಾರೆ, ಕ್ಯಾಪ್ಟನ್ಗಳು ಯಾರು, ಎಲ್ಲ ಪಕ್ಕ ಫಾಲೋ ಮಾಡುವಂಥದ್ದು ಅಮ್ಮನ ಒಂದು ಹ್ಯಾಬಿಟ್. ಸೊ ನಾನು ಅಮ್ಮನ ಜೊತೆ ಕೂತ್ಕೊಂಡು ವೀಕ್ಷಿಸುವಂತ ಕೆಲಸ ಸೂಪರ್. ಇಲ್ಲ ಆಗ್ಲೇಬೇಕಾಗಿದೆ. ಪೀಟರ್ ಅವರ ಫಸ್ಟ್ ಕಂಡೀಷನ್ ಅಟ್ಲೀಸ್ಟ್ 1 ಓವರ್ ಆದ್ರೂ ಬಂದಿಗೆ ಆಡೋಬೇಕು ಅಂತ. ಸುಮ್ಮನೆ ಅಕಸ್ಮಾತ್ ಆಡಿದ್ರೆ ಫಸ್ಟ್ ಗಿರಿಯಂತ ಮಾತಾಡಿಸಿ ಆಮೇಲೆ ನಿರಂಜನ್ ಜೊತೆ ಕ್ರಿಕೆಟ್ ಹೆಂಗ್ ಆಡೋದು ಅಂತ ಡಿಸ್ಕಸ್ ಮಾಡೋಣ. ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು. ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮೇನ್ ಆಗಿ ಅಮ್ಮ ಪಾರ್ವತಮ್ಮ ಅವರು, ನಾನು ಹೇಳೋದು ಯಾವಾಗಲೂ ಅದೇ, ನಾನು ಇವತ್ತು ಏನೇ ಆಗಿದ್ರು ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅಮ್ಮ ಪಾರ್ವತಮ್ಮ ಅವರು, ಲೀಲಾವತಿ ಅಮ್ಮ ಅವರು, ಜಯಂತಿ ಅಮ್ಮ ಅವರು, ಹಾಗೆ ಮಂಜುಳಾ ಅಮ್ಮ ಅವರು ಅಂಡ್ ಕಲ್ಪನಾ ಅಮ್ಮ ಅವರು, ಇಷ್ಟು ಹೆಸರುಗಳಲ್ಲಿ ಒಂದು ಟೀಮ್ಸ್ ಮಾಡಿ ಸಾಮಾನ್ಯವಾಗಿ ನಾಯಕ ನಟರನ್ನ ಬಹಳ ಕೊಂಡಾಡಿ ನಾವು ಇದು ಮಾಡೋದು ನೋಡ್ತೀವಿ. ಆದ್ರೆ ನಾಯಕ ನಟಿಯರನ್ನ ಒಂದು ಮೇನ್ ಫೋಕಸ್ ಆಗಿ ಇಟ್ಕೊಂಡು ಪೀಟರ್ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ. ಅಂಡ್ ನಾವೆಲ್ಲರೂ ನಟಿಯರಾಗಿ ಇದ್ರಲ್ಲಿ ಅಸೋಸಿಯೇಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಒಳ್ಳೇದಾಗಲಿ ಪೀಟರ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅನು ಪ್ರಭಾಕರ್ ಮುಖರ್ಜಿ ಅವರೇ. ಇನ್ ಎವರ್ ಗ್ರೀನ್, ಎವರ್ ಬ್ಯೂಟಿಫುಲ್, ಮೋಸ್ಟ್ ಗಾರ್ಜಿಯಸ್ ಪ್ರಿಯಾಂಕಾ ಮ್ಯಾಮ್, ಹೇಳಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ನೈಸ್ ವರ್ಡ್ಸ್. ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ, ಹಿರಿಯರು ನಟಿ ಆದ್ಮೇಲೆ ಇದೆಲ್ಲ ಹೇಳ್ಬೇಕಲ್ಲ ಸ್ವಲ್ಪ. ಇಲ್ಲ ಒಪ್ಕೊಂತೀವಿ ನಾವು ಹಿರಿಯರೇ, ಬಟ್ ವಿ ಆರ್ ಸ್ಟಿಲ್ ದೇರ್. ವೆಲ್, ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ. ಎಲ್ಲ ನಿಮ್ಮ ಫ್ರೆಂಡ್ಸ್ ತಾರಮ್ಮ, ಶ್ರುತಿಮಾ, ಅನು, and I'm so excited to travel to Dubai again. Of course, Peter, congratulations. Almost ಒಂದು 3-4 ವರ್ಷದಿಂದ ಪೀಟರ್ ನನಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಯಾವಾಗ ನಾವು ದುಬೈಗೆ ಹೋಗ್ದಾಗ ತುಂಬ ಕೇರ್ ತೊಗೊತಾರೆ, ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸಡನ್ನಾಗಿ ನಮಗೆ ಫಾರಿನಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಕರೆದಾಗ ನಾವು ಸ್ವಲ್ಪ ಭಯ ಪಡ್ತೀವಿ, ಹಿಂಗೂ ಇರುತ್ತೆ ಆರ್ಗನೈಸೇಷನ್. ಬಿಕಾಸ್ ಇಲ್ಲಿ ನಮ್ಗೆ ಎಲ್ಲರೂ ಗೊತ್ತಿರೋರು, ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ. ಅಲ್ಲಿ ಹೋಟೆಲ್ ಇರುತ್ತೆ, ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆ್ಯಸ್ ಆರ್ಟಿಸ್ಟ್. ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತೊಗೊಂಡ್ರು. ನಾನು ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ದುಬೈ ಹೋಗಿದಾಗ, ಐ ಥಿಂಕ್ ಕಪಲ್ ಆಫ್ ಮಂತ್ಸ್ ಒಂದು ಕೆಂಪೇಗೌಡ ಉತ್ಸವಕ್ಕೆ ಹೋಗಿದ್ವಿ. ಆವಾಗ ಸಂಜಯ್ ಗೌಡ್ರು ಅವರಿದ್ರು, ಶರಣ ಅವರಿದ್ರು. ಸೊ ತುಂಬ ಖುಷಿ ಆಗ್ತಿದೆ ದಟ್ ನೀವು ಈ ಥರ ಇನಿಷಿಯೇಟಿವ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್. ನೀವು ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತೀರಾ. ಹಾಗೆ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾದರಿ. ಹಾಗೆ ಸಂಜಯ್ ಗೌಡ್ರು ಅವರು ಕೂಡ, ಅವ್ರ ಬಗ್ಗೆ ನಾವು ಹೇಳಬೇಕು. ಪ್ರತಿಯೊಂದು ಕಾರ್ಯಕ್ರಮ ಆಗಬೇಕಂದ್ರೆ ಈ ಥರ ಬೆಂಬಲ ಬೇಕು, ಮಾಡಲ್ ಸಪೋರ್ಟ್, ಯಾವುದೋ ಒಂದು ರೀತಿ ಬೆಂಬಲ ಇದ್ರೇ ಸಾಧ್ಯ ಆಗುತ್ತೆ. ಆ್ಯಂಡ್ ಇದು ತುಂಬ ಒಳ್ಳೆ ಇನಿಷಿಯೇಟಿವ್. ನಾನು ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಂಥ ಕಾರ್ಯಕ್ರಮಗಳು ಬೇಕು. ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ನಾವು ತುಂಬ ಖುಷಿ ಪಡ್ತೀವಿ ನಮ್ಮ ಹೀರೋಗಳ ಬಗ್ಗೆ. ಬಟ್ ಹಾಗೆ ನೀವು ಹೀರೋಯಿನ್ಗಳನ್ನ ಬಿಡಿಸಿ ಇದು ಒಂದು ಹೀರೋಯಿನ್ ಬರೀ ವಿತ್ ಫೀಮೇಲ್ಸ್ ಆ್ಯಂಡ್ ಈವನ್ ಟೆಕ್ನಿಷಿಯನ್ಸ್ ಆಗಲಿ, ಮೀಡಿಯಾದವರಾಗಲಿ ಎಲ್ಲ ವಿಮೆನ್ ಇಟ್ಕೊಂಡು ಒಂದು ಆಯ್ಕೆ ಮಾಡಿದರೆ ಅದು ತುಂಬ ಖುಷಿ ಆಗ್ತಿದೆ ನನಗೆ ಎಸ್ಪೆಷಲಿ. ಆ್ಯಂಡ್ ಈ ಥರ
ಜಾಸ್ತಿ ಕಾರ್ಯಕ್ರಮಗಳಾಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನನಗೆ ಇವಾಗ ಕೂತ್ಕೊಂಡು ಅನಿಸ್ತು, ನಮಗೆ ಒಂದು ಸ್ಯಾಂಡಲ್ವುಡ್ ವಿಮೆನ್ಸ್ ಅನ್ನ ನಾವು ಮಾಡಬೇಕು ಅಲ್ವಾ? ಐ ಥಿಂಕ್ ವಿ ನೀಡ್ ಒನ್ ಇನ್ ಸ್ಯಾಂಡಲ್ವುಡ್. ಬಿಕಾಸ್ ನಾನು ಆಗಲೇ ಅನುಗೆ ಹೇಳ್ತಿದ್ದೆ, ಬ್ಯಾಕ್ ಇನ್ ದ ಡೇ ನಾವು ಬಿಫೋರ್ ದ ಕ್ಯಾರವ್ಯಾನ್ ನಾವೆಲ್ಲರೂ ಸೇರ್ಕೊಂಡು ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ, ಬ್ರೇಕ್ ಟೈಮ್ಗೆ ಕ್ರಿಕೆಟ್ ಆಡ್ತಿದ್ವಿ, ಏನೋ ಒಂದು ಗೆಟ್ ಟುಗೆದರ್ ಇತ್ತು. ಇವಾಗ ಎಲ್ಲರೂ ಐಸೋಲೇಟ್ ಆಗ್ಬಿಟ್ಟಿದ್ದೀವಿ ನಾವು ನಮ್ಮ ಕ್ಯಾರವ್ಯಾನ್, ನಮ್ಮ ಫೋನ್ಗಳಲ್ಲಿ. ಸೊ ಈ ಥರ ನಾವು ಒಂದು ಫ್ಯಾಮಿಲಿ ಒಂದು ವಾತಾವರಣ ಬೇಕಂದ್ರೆ ವಿ ಶುಡ್ ಡೂ ಥಿಂಗ್ಸ್ ಲೈಕ್ ದಿಸ್. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಆಲ್ ದ ಗರ್ಲ್ಸ್ ಹು ಕಮ್ ಅಪ್ ಟುಡೇ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಬಂದಿದ್ದೀರಾ ಇವತ್ತು. ಆ್ಯಂಡ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ಪೀಟರ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಎವ್ರಿ ಒನ್ ಪ್ರೆಸೆಂಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನು ಅದೇ ಪ್ರಶ್ನೆ ಕೇಳ್ತೀನಿ, ಅಪ್ಪಿ ನೀವೇನೋ ಆಡಲೇಬೇಕು ಅನ್ನೋದಾದ್ರೆ ಯಾವ ಒಂದು ವಿಭಾಗನ ಚೂಸ್ ಮಾಡ್ಕೋತೀರಿ? ನಾನಾ? ಬ್ಯಾಟಿಂಗ್. ಬ್ಯಾಟ್ ಅಭ್ಯಾಸ ಇದೆ ಸ್ವಲ್ಪ, ಆಕ್ಷನ್ ಮೂವೀಸ್ ಮಾಡಿ ಆ ಥರನಾ? ಚೆನ್ನಾಗಿದೆ. ಇನ್ನೊಂದು ಬ್ಯಾಟಿಂಗು ಅಭ್ಯಾಸ. ಅದು ಪೀಟರ್ ಅವರು ನೋಡ್ಕೊಂತಾರೆ. ಥ್ಯಾಂಕ್ ಯು ನಿರಂಜನ್, ಥ್ಯಾಂಕ್ ಯು. ನೀವು ನಮ್ಗಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬ್ಯೂಟಿಫುಲ್ ಜಾಕೆಟ್ ನಲ್ಲಿ ಎಲ್ಲ ಫಲಫಲಾಗಿ. ಸೊ ಗಾಡ್ ಬ್ಲೆಸ್ ಯು. ಅದನ್ನ ದೃಷ್ಟಿ ತೆಗಿಬೇಕು. ಥ್ಯಾಂಕ್ ಯು. ಹೀಗೆ ಪೇಮೆಂಟ್ ಜಾಸ್ತಿ ಇಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೋ ಸ್ವೀಟ್ ಆಫ್ ಯು. ಇನ್ನ ನಿಮ್ಮ ಕೈ ಕೊಡೋದು, ನಿಮ್ಮ ಕೈ ತಾರೊಬ್ಬ. ನಾನು ಏನು ಹೇಳಿ, ನೀ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯ. ನಿಮಗೆ ಆ ಗಿಜ್ಜಿಗಳಿಗೆ ಸೋಫಾ ಮೇಲೆ ಇರೋ ಬಟ್ಟೆ ಅಂತ ಅವಳೇ ಸೆನಿಟಿ ಶ್ರುತಿ ಅವರಿಗೆ ಜೋರಾಗಿ ಚಪ್ಪಾಳೆ. ನಾನು ತುಂಬಾ ಡೀಸೆಂಟ್ ಆಗಿ ಹೇಳಿದೆ. ನಿಜವಾಗ್ಲೂ ಖುಷಿ ಆಯ್ತು. ನಿಜವಾಗ್ಲೂ ಡೀಸೆಂಟ್ ಆಗಿ ಹೇಳಿದೆ. ತುಂಬಾ ಸುಂದರವಾಗಿ ಗಂಡು ನವೀನ್ ತರ ಕಾಣ್ತಾ ಇದ್ದ. ಗಂಡು ನವೀನ್ ತರ ಸುಂದರವಾಗಿ ಆಮೇಲೆ ಫೋನ್ ಮಾಡಿ ನೀವು ಅದಕ್ಕೆ ನಾನು ಪ್ರಶ್ನೆ ಕೇಳಬಾರ್ದು. ಬ್ಯಾಟಿಂಗ್ ಅಲ್ಲಿ ನೋ ಬಾಲ್ ಅಂದ್ರೆ ಏನು, ಬ್ಯಾಟಿಂಗ್ ಏನು, ಅವೆಲ್ಲ ಪ್ರಶ್ನೆ ಕೇಳಬಾರ್ದು ಅಂತ ಅಷ್ಟೇ. ಯಾವ ವಿಭಾಗ ಅಂತ ಗೊತ್ತೀರಾ? ಇಷ್ಟೊತ್ತು ಮಾಡ್ತಾರಲ್ಲ. ಅಲ್ಲ, ಜಸ್ಟ್ ಕ್ಯೂರಿಯಾಸಿಟಿ. ಆಕ್ಚುಲಿ ಅವ್ರು ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ. ಸ್ಲೆಡ್ಜಿಂಗ್, ಮೈ ಗಾಡ್, ನನಗೆ ಗೊತ್ತಿಲ್ಲ. ಒಯ್ಯೋದ ಕಮೆಂಟ್ರಿ ಮಾಡ್ಬೋದು. ಬೆಸ್ಟ್. ನಾನು ನಿಮ್ ಜೊತೆ ಕೂತ್ಕೊಂಡ್ಬಿಡ್ತೀನಿ. ಇದು ಸೀದವಾದ ಚೆಂಡು, ಇದು ಅಗಲವಾದ ಚೆಂಡು, ಮನೆಗೆ ಹೋಗಿ ಹೋಗೋದು ಹೋಯ್ತಾರೆ. ವೈಡು ದಯವಿಟ್ಟು ಇದೆಲ್ಲ ಚಲೋ ಮಾಡಿ ಬಿಟ್ಟಾಕಿ ಹೋಗಿ. ಆದರೂ ಎಸ್, ಈ ಒಂದು ಕಾರ್ಯಕ್ರಮದ ಉದ್ದೇಶ ದಯವಿಟ್ಟು ಹೇಳಬೇಕು ಅಂತ ಎರಡು ಮಾತುಗಳಲ್ಲಿ ಮತ್ತೊಮ್ಮೆ ಶ್ರುತಿಯವರಿಗೆ ಜೋರ ಚಪ್ಪಾಳಿ. ತುಂಬಾ ವಿಶೇಷವಾದಂತಹ ಒಂದು ಆಲೋಚನೆಯನ್ನ ಮಾಡಿದ್ದಾರೆ ಪೀಟರ್ ಅವರು. ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದ್ರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗರ್ಲ್ಸ್ ಆಗಿ ನೋಡಿರೋದು ನಾವು. ಹೆಣ್ಮಕ್ಳು ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡಕ್ಕೆ ಎಷ್ಟು ಜನ ಬಂದಿದ್ರಲ್ಲ, ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು. ಕಲ್ಪನಾ ಅವರು, ಮಂಜುಳಾ ಅವರು, ಜಯಂತಿ ಅವರು, ಲೀಲಾವತಿ ಅಮ್ಮ, ಇವರೆಲ್ಲ ಸ್ಟಾರ್ ಕಲಾವಿದೆಯರು. ಅವರೆಲ್ಲರ ಮಧ್ಯದಲ್ಲಿ ಒಂದೂರು ವಿಭಿನ್ನವಾಗಿದ್ರು. ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು. ಇಂಥ ಹಲವಾರು ದಿಗ್ಗಜರ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಈಗಿನ ಪೀಳಿಗೆಗೆ ಅಂಥ ಕಲಾವಿದೆಯರ ಸಾಧನೆಯನ್ನ, ಅವರ ಹೆಸರುಗಳನ್ನ ಮತ್ತೆ ನೆನಪಿಸುವಂಥ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯೆ ಇದೆ. ಅವರನ್ನ ನೆನಪಿಸ್ತಾ ನಾವು ಬಹುಶಃ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಲ್ಲ. ಪೀಟರ್, ನಿಜ ಹೇಳ್ತೀನಿ, ಇದರ ಉದ್ದೇಶ ಒಳ್ಳೇದಿತ್ತು, ಗೊತ್ತಿದೆ ನಮಗೆ. ಆದ್ರೂ ಇಷ್ಟು ಜನ ಹೆಣ್ಮಕ್ಳು ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ, ಎಷ್ಟು ಸಿಕ್ಸರೋ ಫೋರ್ ಹೊಡಿತಾರೋ ನಮಗೆ ಗೊತ್ತಿಲ್ಲ. ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ನೆನಪನ್ನ ನೀವು ಸೃಷ್ಟಿ ಮಾಡ್ತಾ ಇದ್ರಲ್ಲ, ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯೋಕ್ಕಾಗದೇ ಇರುವಂಥ ಒಂದು ನೆನಪನ್ನ ನೀವು ಕಟ್ಟಿಕೊಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇವತ್ತು ಎಷ್ಟು ಉತ್ತುಂಗದಲ್ಲಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ, ಹೆಮ್ಮೆ ಇದೆ. ಹೆಣ್ಮಕ್ಳು ಕಲಾವಿದೆಯರು ಕ್ರಿಕೆಟ್ ಆಡ್ತಾರೆ ಅಂದರೆ ತುಂಬ ವಿಶೇಷವಾದಂಥ ಒಂದು ಕಲ್ಪನೆ ಅಂತ ನನಗೆ ಅನಿಸುತ್ತೆ. ಹೆಣ್ಮಕ್ಳ ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ.
ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಹೆಣ್ಮಕ್ಳು. ಇನ್ನು ಫೀಲ್ಡಲ್ಲಿ 4-6 ಹೊಡೆಯಲ್ವಾ, ಆರಾಮ್ಸೆ ಹೊಡಿತಾರೆ ಹೆಣ್ಮಕ್ಳು ಅಂತ ನನ್ಗನ್ಸುತ್ತೆ. ಈ ಉದ್ದೇಶ ಸಾಕಾರಗೊಳ್ಳಲಿ, ಕನ್ನಡ ಸಿನಿಮಾಗಳನ್ನ ಅಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರಲಿ. ಎಲ್ಲರನ್ನೂ ಒಗ್ಗಟ್ಟಿನಾಗಿ ಒಂದು ಕುಟುಂಬವಾಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ, ನಮ್ಮ ಕಾಟೇರ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದ್ದೀರಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಬೇರೆ ಸಾಗರದಾಚೆ ಕೊಂಡೊಯ್ತಾ ಇದ್ದೀರಿ. ಆ ಉದ್ದೇಶ ಸಕಾರಗೊಳ್ಳಲಿ. ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಇಷ್ಟೊಂದು ಪ್ರೋತ್ಸಾಹ ಕೊಡಕ್ಕೆ ಬಂದರು ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಅಲ್ಲಿ ಕೂತಿರುವಂಥ ಶರವಣ ಸರ್ಗೆ, ಅಧ್ಯಕ್ಷರಿಗೆ, ರಾಜ್ ಸರ್ ಅವರಿಗೆ ಎಲ್ಲರೂ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯಲ್ಲಿ ಸಿಕ್ಸರ್ ಹೊಡೆದಾಕ್ಬಿಡ್ತಾರೆ, ಬೌಂಡ್ರಿಯಿಂದ ಆಚೆ ಹೋದ್ರೆ ಪರವಾಗಿಲ್ಲ, ಸ್ಟೇಟಿಂದಲೇ ಆಚೆ ಹೋಗ್ಬಿಟ್ಟು ಹೊಡೆದು ಅದ್ಭುತವಾದ ಮಾತಿನ ಬಲ್ಲಿ ನಮ್ಮ ಶ್ರುತಿ ಮೇಡಮ್ಗೆ ಬಲ್ಲಿ ಇನ್ನೊಂದ್ಸರಿ ಚಪ್ಪಾಳೆ. ತಾರಮ್ಮ ಹಾಗೆ ಇವನ್ ಪಕ್ಕದಲ್ಲಿ ನೋಡಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇಲ್ಲ ಇನ್ನು ಎದ್ದಿದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೇ. ಹೇಗಿದ್ದೀರಾ ಎಲ್ರು? ಈಗಾಗಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ, ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯಿತು. ಸಖತ್ತಾಗಿ ಅನ್ನಿಸ್ತು, ಒಂಥರ ಏನೋ ಖುಷಿ ಅನ್ನಿಸ್ತು. ಯಾಕಂದ್ರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದ್ರೆ ಅದೊಂಥರ ಬಹಳ ಒಂದು ರೀತಿ ಲಕ್ಷ್ಮಿಯರೆಲ್ಲರೂ ಸೇರಿದ ಹಾಗೆ. ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ, ಪೀಟರ್ ಅವರ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು. ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸಂಜೆ ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ಗೆ. ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ? ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಅದಾದ್ಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮ್ಗೆಲ್ರಿಗೂ. ನನ್ನ ಮನೆಯಲ್ಲಿ ಡಾಕ್ಟರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು. ಅದು ಇವನಿಗೆ ಬಹಳ ಸ್ಫೂರ್ತಿ ತಂದ್ಕೊಟ್ಟು, ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದ್ರು ಮಾಡೋಣ ತಾರಮ್ಮ, ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದ. ಏನ್ ಮಾಡ್ತೀಯೋ, ಒಂದು ಸಿನಿಮಾ ತೆಗೆದ್ಬಿಡು ಬೆಸ್ಟ್, ಇಲ್ಲೂ ರಿಲೀಸ್ ಮಾಡೋಣ, ಅಲ್ಲೂ ರಿಲೀಸ್ ಮಾಡೋಣ, ಎಲ್ಲ ಹೆಣ್ಮಕ್ಳೇ ಇರೋಣ, ಟೆಕ್ನಿಷಿಯನ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಎಲ್ಲ ಬರೀ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು. ಅಯ್ಯೋ ಸಿನಿಮಾ ಎಲ್ಲ ತೆಗೆಯೋಷ್ಟೆಲ್ಲ ನನ್ನ ಶಕ್ತಿ ಇದೆ ತಾರಮ್ಮ, ಬೇರೆ ಏನಾದ್ರು ಮಾಡೋಣ ಅಂತ. ಈ ತರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ತುಂಬಾ ತುಂಬಾ ಖುಷಿ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ. ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ತಿರ್ಗಾ ಯಾರ್ಯಾರು ಏನು ಹೇಗೆ ಅಂತಂದಾಗ, ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮ್ ಅನ್ನ ಮಾಡ್ತೀವಿ ಅಂತ ಹೊರಟಾಗ ಸಾಕಷ್ಟು ಖುಷಿ ಅನಿಸ್ತು. ಇನ್ನೊಂದ್ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ, ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡದಿರೋದು ಇಲ್ಲಿ ಏನಾದ್ರು ಇದೆಯಾ ಚಿತ್ರರಂಗದಲ್ಲಿ? ಎಲ್ಲಾ ರೀತಿ ಸಾಧನೆ ಮಾಡ್ಬಿಟ್ಟಿದ್ದಾರೆ. ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್, ಎಷ್ಟು ಆರ್ಟಿಸ್ಟ್, ಎಷ್ಟು ಹೀರೋಯಿನ್ಸ್, ಎಷ್ಟು ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡದಂತ ಶ್ರೀಮಂತಗೊಳಿಸ್ತು ಅಂತ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇಲು ಪರ್ವತವನ್ನ ನಿಜವಾಗ್ಲೂ ಆಳಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್. ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯನ್ನ ನೋಡ್ತಿದ್ದಾಗ ಅಯ್ಯೋ ಅನಿಸ್ತಾ ಇತ್ತು. ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಯಪ್ಪ ಅನಿಸ್ಬಿಡ್ತು. ನಾನು ಸಂಜೆ ಕೂಡ ಇಬ್ರು ಎದ್ದಿಟ್ಕೊಂಡು ಚಪ್ಪಾಳೆ ಹೋದ್ವಿ ಅದಕ್ಕೆ. ಈ ತರದ ಒಂದು ರೋಮಾಂಚನಕರ ಸೃಷ್ಟಿಗಳು ಮಾಡ್ತಾ. ಹಾಗೆ ಅಪ್ಪಿ ನೀನು ತುಂಬಾ ಚೆನ್ನಾಗಿ ಮಾತಾಡಿದೆ. ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ, ಎಲ್ಲರೂ ಸೇರೋದು ಬಹಳ ಮುಖ್ಯ. ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ, ಪೀಟರ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು, ಸುಮ್ಮನೆ ಇದನ್ನ ಸೇರಿಸೋದಲ್ಲ. ಅವನು ಕನ್ನಡ ಸಿನಿಮಾಗಳನ್ನ UAE ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಮುಟ್ಟಬೇಕು, ಸೇರ್ಬೇಕು, ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾರೆ. ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ, ತಗೊಂಡೋಗಿದ್ದಾನೆ, ತೋರಿಸಿದ್ದಾನೆ. ಹಲವಾರು ಕಲಾವಿದರನ್ನ, ಟೆಕ್ನಿಷಿಯನ್ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ. ಈ ಉದ್ದೇಶ ಯಾಕಂದ್ರೆ ನಮ್ಗೆಲ್ಲರಿಗೂ ಮೂಲ ಏನಪ್ಪಾ ಅಂದ್ರೆ ಸಿನಿಮಾ. ನಾವ್ಯಾರು ಆಟಗಾರರಲ್ಲ ಅಥವಾ ಬೇರೆ ಏನು ನಮ್ಗೆ ಗೊತ್ತಿಲ್ಲ. ಸಿನಿಮಾ ಬಿಟ್ಟರೆ ನಮ್ಗೆ ಯಾರು ಏನು ಗೊತ್ತಿಲ್ಲ. ಬಹುಶಃ ನಾವು ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ. ನೀನೇನ್ ಆಡ್ತೀಯ ಅಂತ ಏನಾದ್ರು ಕೇಳಿದ್ರೆ ಗೇಮ್ ಚೇಂಜರು, ಆಲ್ರೌಂಡರು ಏನೋ ಒಂದು ಹೇಳ್ತೀವಿ ಸುಮ್ಮನೆ ಹೆಸರಿಗೆ. ಏನೋ ಒಂದು ಆಲ್ರೌಂಡರ್ ಅಂತ ಹೇಳ್ತಾರೆ. ಇಲ್ಲ ನನಗೆ ಅಂದ್ರೆ ನೀನು ಆಡುವಂಥದ್ದು ನನಗೆ ಸ್ವಲ್ಪ ಬರಲ್ಲ. ನನಗೆ
ನನ್ನ ಮಗ ಸ್ವಲ್ಪ ದೊಡ್ಡವನಾಗಿದ್ರೆ ಅವನ್ನ ಕಳಿಸ್ಬಿಡ್ತಿದ್ದೆ ನಾನು. ಏನ್ ಮಾಡೋದು, ಬರೀ ಹೆಣ್ಮಕ್ಳೇ ಆದ್ರಿಂದ ಸರ್ ಇವ್ರು 3 ಜನಕ್ಕೂ ಹೆಣ್ಮಕ್ಳೇನೆ. ಆದ್ರೆ ಇವ್ರು ಹೆಣ್ಮಕ್ಳೆಲ್ಲ ಇದ್ದಾರೆ. ಪ್ರಿಯಾ ಗಂಡು ಮಗು ಇದ್ದಾನೆ. ಅದನ್ನೇನೋ ಆಡ್ಸ್ಬಿಡ್ತಾ ಇದ್ದೇನೋ ಬಿಟ್ಬಿಡಿ ಅಲ್ವಾ? ಸರಿ ನೋಡಿ ಎಂತ ಮಾತಾಡಿದ್ರು ಸಂಜಯ್ ಗೌಡ್ರು, ಆಡೋರೆಲ್ಲ ನಿಮ್ಮ ಹೆಣ್ಮಕ್ಳೇ ಅಂದ್ರು. ಇನ್ನೊಂದು ಗೊತ್ತೇನೋ, RCB ಗೆದ್ದೇ ಇರ್ಲಿಲ್ಲ ಕಣ್ರಿ ಒಂದು ಮ್ಯಾಚ್. ಒಂದು ಸತಿ ಹೆಣ್ಮಕ್ಳು ಟೀಮ್ ಗೆಲ್ತು ಕಣ್ರಿ, ತಗಡೆ RCB. ಅದಕ್ಕೆ ಯಾರಿಗೂ ಕಮ್ಮಿ ಇಲ್ಲ. ಬೇಕಾದ್ರೆ ಆ ಬಾಯಲ್ಲೇನೆ ಎಲ್ಲ ಕ್ರಿಕೆಟ್ ಆಡಿ ಹಂಗೆ ಹೋಗ್ತೀವಿ. ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳ್ಬೇಕು. ಯಶೋಧ ಅಂಡ್ ಮಂಗಳಾ ನೀವೆಲ್ಲರೂ ಯಾರಿದ್ದೀರಿ, ಎಲ್ಲರೂ ದೀಪಿಕಾ ಎಲ್ಲರೂ ಇದ್ದೀರಿ. ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು. ಹೆಣ್ಣು ಮಕ್ಕಳ ಕಲಾವಿದರ ಟೀಮಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು, ಅದು ಪತ್ರಿಕಾ ವರದಿಗಾರರೇ ಆಗಿರ್ಲಿ ಅಥವಾ ಮಾಧ್ಯಮದ ವರದಿಗಾರರೇ ಆಗಲಿ, ಅವರು ಕೂಡ ಟೀಮಲ್ಲಿ ಇರ್ತಾರೆ. ಅವರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಪುರುಷರು ಬರ್ಬೋದು ಚಪ್ಪಾಳೆ ತಟ್ಟಕ್ಕೆ, ಆಗ ಹುಡುಗಂಸಕ್ಕೆ ಅಥವಾ ಚಿಯರ್ ಬಾಯ್ಸ್. ಅಲ್ಲ, ಚಿಯರ್ ಬಾಯ್ಸ್ ತರ ಆಗ್ಬಿಟ್ಟು ಪ್ರಾಕ್ಟೀಸ್ ಸೊ ಎಲ್ಲರೂ ಸೇರೋಣ. ಐ ಥಿಂಕ್ June 21st 22nd ಪ್ಲಾನ್ ಮಾಡ್ತಿದ್ದಾರೆ. ಇನ್ನೊಂದು ಮತ್ತೆ ಇನ್ನೊಂದು ಟೀಮ್ ಕ್ಯಾಪ್ಟನ್ಸು ಅದು ಅದಕ್ಕೆಲ್ಲ ನಾವೇನು ಬೇಡ. ಥ್ಯಾಂಕ್ಸ್. ಆಮೇಲೆ ಅದೇನೋ ಡ್ರೆಸ್ಸು ಯೂನಿಫಾರ್ಮು ಅದೆಲ್ಲ ಒಂದೊಂದು ಇವೆಂಟ್ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ನಿಜವಾದ ಮ್ಯಾಚ್ ನಡೆಯುತ್ತೆ. ಮೊದಲನೇದಾಗಿ ಶರವಣ ಅಣ್ಣ ತುಂಬಾ 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 ಥ್ಯಾಂಕ್ಸ್. ಅವ್ನು ಸುಮ್ಮನೆ ನಿಮ್ ಕಾಲೇ ಇಡ್ತಾ ಇದ್ದ, ಇಟ್ಕೊಡಿ ಹಂಗೆ. ಇಲ್ಲ, ನಿಜ ಸತ್ಯವಾಗ್ಲು ನಾನು ಇದುವರೆಗೂ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ಎಲ್ಲಾದ್ರೂ ಸರ್ ಬಂದಿದ್ದಾರೆ. ಎಲ್ಲಾ ವಿನ್ನರ್ಗೂ ಅವರೇ ಅನೌನ್ಸ್ ಮಾಡ್ತಾರೆ. ಏನು 5 ಟೀಮ್ ಓನರ್ ಅವರೇ ಕಣ್ಣು, ಅದ್ರ ಮೇಲೆ 10 ಲಕ್ಷ ಕೇಳ್ತೀನಿ. ಈ ಆಟಕ್ಕೆ ನಾನಿಲ್ಲ ಬಿಡಿ, ನಿಮ್ದು ದೊಡ್ಡ ದೋಸ್ತ ಮನ್ಸು. ಅಪ್ಪ ಅದಾದ್ಮೇಲೆ ನರಸಿಂಹಣ್ಣ ಅಣ್ಣ ಅಣ್ಣ ಮೈಕಿಲ್ಲ ಅವ್ರು ಸುಮ್ಮನೆ ಹೆಂಗೋ ಹೇಳ್ಬಿಟ್ಟು ಎಲ್ಲ ಮೇಂಟೈನ್ ನೋಡ್ರಪ್ಪ ಮಾಧ್ಯಮದವರೇ ನೋಡಿ. ಅಯ್ಯೋ ಗೊತ್ತಿಲ್ಲ ನಮ್ಗೆ. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹಣ್ಣಗೆ ಕೆಲಸ ಮಾಡೋದು ಗೊತ್ತು, ಮಾತಾಡೋದು ಗೊತ್ತಿಲ್ಲ, ಹೆಂಗೋ ಮಾತಾಡ್ತಾ ಇಲ್ಲಿ. ಬಲೆ ಖುಷಿ ಆಯ್ತು ಅಣ್ಣ ನೀವು ಮಾತಾಡಿದ್ದು ಎಲ್ಲಾನು. ಆಮೇಲೆ ಸಖತ್ ಖುಷಿ ಆಯ್ತು. ಸೀನಣ್ಣ ನಿಮ್ಮಿಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಆಮೇಲೆ ಯಶಸ್ವಿ ನಿರ್ಮಾಪಕ ಅಲ್ವೇನೋ, ಯಾರೇಳಿ ಅಲ್ಲ ಅಲ್ಲಿ ಫುಲ್ ನಗ್ತಾವ್ ನೋಡು ಅಲ್ವಾ. ಈ ವರ್ಷದ ಈ ತಿಂಗಳಿನ IT ದನಿ ಅವರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್. ಅಫ್ಕೋರ್ಸ್ ಕಬಡ್ಡಿ ಹೌದು ಹೌದಾ, ನಮ್ಮನ್ನ ಯಾರು ಕತ್ತಿಲ್ಲ, ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಇಲ್ಲ, ಅವರೇ ಆಡ್ತಾ ಇದ್ರು. ಅಂದ್ರೆ ಇದು ಹೌದೇನೋ, ನೀನು ಆಡ್ತಿದ್ರು. ಗೌಡ್ರೆ ತುಂಬಾ ಥ್ಯಾಂಕ್ಸ್. ಯಾವಾಗಲೂ ನಗ್ನಗ್ತಾ ಪಾಸಿಟಿವ್ ಆಗಿದ್ದು ಎಲ್ಲಾ ಕೆಲಸಗಳಿಗೂ ನಾನು ಇದ್ದೀನಿ, ನೀವು ಮುಂದುವರಿರಿ ಅಂತ ಒಂದು ದೊಡ್ಡ ಶಕ್ತಿ ಆಗಿಲ್ಲ ಅಂತ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಪ್ಪ ಶೆಟ್ರೆ ಎಂತ ಸಿಂಪಲ್ ಆಗಿ ಬಂದಿದ್ದೀರಿ ಅಂತಂದ್ರೆ, ಯಾವಾಗಲೂ ತುಂಬಾ ಸಿಂಪಲ್ ಆದ್ರಿಂದ ಇರೋರು ತುಂಬಾ ದೊಡ್ಡದಾಗಿ ಗೆಲ್ತಾರೆ. ಅದು ಬಹಳ ಖುಷಿ ಅನಿಸ್ತು. ನೀವು ಬಂದಿದ್ದು, ನೀವು ಮಾತಾಡಿದ್ದು ಅದೆಲ್ಲರೂ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ರಿ ನೀವು ಮುಂದೆ ಕೂತಿರೋ ಎಲ್ಲರೂ. ಆಮೇಲೆ ಅಪ್ಪ ನಿನ್ನ ಹೆಸರೇನೋ ತಿದ್ದಿದೆ ಕಣೋ, ನೀವು ಏನು ಹೇಳ್ತಾ ಅಲ್ಲ ಇನ್ನೊಂದೇನೋ ಹೆಸರು ಅದೇ ಬಿಡ ಲಚ್ಚು ಲಾಲ್ ನಂಜು ಲಾಲ್, ಎಸ್, ರಚ್ಚು ಲಾಲ್, ಲಚ್ಚು ಲಾಲ್, ಲಂಚು ಲಾಲ್ ಅಪ್ಪಿ, ಮಿಸ್ಟರ್ ಲಾಲ್ ಬೆಸ್ಟ್ ಇದು. ಮಿಸ್ಟರ್ ಲಾಲ್ ಬೆಸ್ಟ್. ಆಮೇಲೆ ಏನೇನೋ ಆಗ್ಬಿಟ್ಟೆ ಮಿಸ್ಟರ್ ಲಾಲ್ ಅಂದ್ರೆ ಲಾಲೇ ಇಲ್ಲ. ನೀವು ಬಹಳ ಚೆನ್ನಾಗಿ ಮಾತಾಡ್ದೆಯಪ್ಪ. ನೀನು ಮಂದಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಅಪ್ಪ ನೀವು ದುಬೈಯಲ್ಲೇ ಇದ್ದು ಕನ್ನಡ ಸಿನಿಮಾಗಳನ್ನು ಮಾಡ್ತಿದ್ದೀನಿ, ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತ
ಇಲ್ಲೇ ಇರೋದು ಆದರೆ ದುಬೈಯಲ್ಲಿ ಅಲ್ಲಿ ಬಟ್ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ಹಿಂದೆ ನಿಂತಿದ್ದೀರಿ. ಆದರೆ ಇದ್ರ ಹಿಂದೆ ನಾನು ಅನ್ಸೋದು, ನೀವು ಏನಾದರೂ ಮನಸ್ಸು ಮಾಡಿದ್ರೆ ಅಫ್ಕೋರ್ಸ್ ಇದು ದೊಡ್ಡ ಸಕ್ಸಸ್ ಆದರೆ ಅಫ್ಕೋರ್ಸ್ ಈಗ ಯಾರು ₹1 ಇಸ್ಕೊಳ್ದೆ ನಾವೆಲ್ಲರೂ ನಿಮಗೆ ಬಂದು ಕೆಲಸ ಮಾಡ್ತಿದ್ದೀವಿ. ಅದರಿಂದ ಇದರಲ್ಲಿ ಏನಾದರೂ ಸಕ್ಸಸ್ ಆಗಿ ಯಶಸ್ಸಾದರೆ ಆ ದುಡ್ಡಲ್ಲಿ ಯಾರಾದರೂ ಕಲಾವಿದೆಯರು, ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದೆಯರು ತುಂಬಾ ಸಂಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು ಈ ಸಂಸ್ಥೆಯಲ್ಲಿ ಆಗಬೇಕು ಅಂತ ನಾನು ಮನಸಾರ ಕೇಳ್ಕೊಳ್ತೀನಿ. ಅದಕ್ಕೆ ನಾವು ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ನಾವು ಕೈ ಜೋಡಿಸ್ತೇವೆ. ಮತ್ತೆ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಪಾಪ ತುಂಬಾ ಸೈಲೆಂಟ್ ಆಗಿದ್ದೀರಿ. ಯಾಕಂದ್ರೆ 3-4 ಪ್ರೆಸ್ ಮೀಟ್ಗಳನ್ನು ಮುಗಿಸ್ಕೊಂಡು ಬಂದು 3 ಪ್ರೆಸ್ ಮೀಟಿಂಗ್ 4ನೇದಾ ಇದೇ 3ನೇದಾ. ಆದ್ರೆ ತಮಾಷೆ ಅಂತ ಗೊತ್ತೇನೋ, ನಿಮ್ಗೆ ಎಲ್ಲರಿಗಿಂತ ಮುಂಚೆ ನಾವು ಬಂದಿದ್ವಿ, ನೀವು ಲೇಟಾಗಿ ಬಂದಿದ್ವಿ. ಪ್ರೆಸ್ ಅವರು ಅಲ್ಲ ಏನಿವೆ. ಥ್ಯಾಂಕ್ ಯು ಆಲ್ ಸೂಪರ್ ಸ್ಟಾರ್ ಆಫ್ ಪ್ರೆಸ್, ಎಲ್ಲ ಮೀಡಿಯಾದಲ್ಲೂ ಅಂಡ್ ಕಾರ್ತಿಕ್ ಅಂಡ್ ಇಡೀ ಟೀಮ್ ಅಂಡ್ ಹರೀಶಾ ಪ್ಲೀಸ್ ಬಾ ಮೇಲೆ ಬಾರು, ಪರವಾಗಿಲ್ಲ ಪ್ರಿಯಾ ಸರ್. ಆಮೇಲೆ ನಿಮ್ಗೆ ಸಪ್ರೇಟ್ ಎಂಟ್ರಿ ಇದೆಯಾ? ಆಮೇಲೆ ಪ್ರೆಸ್ ಇದೆಲ್ಲ ಕಣು. ಸರಿ ಬಿಡು ಸರ್. ಎಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲಾ ಗೆಳತಿಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬಾ 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 ಥ್ಯಾಂಕ್ಸ್. ಇದು ದೊಡ್ಡ ಯಶಸ್ಸಾಗಿ ದುಬೈಯಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲರೂ ಅಲ್ಲೆಲ್ಲ ಕರ್ಕೊಂಡೋಗಿ ಹಿಂಗೆ ಇರ್ತಾರೆ. ಎಲ್ಲ ಕರ್ಕೊಂಡೋಗಿ ನಮ್ಮ ಹೆಣ್ಮಕ್ಳ ಜೊತೆ ಕ್ರಿಕೆಟ್ ಎಲ್ಲ ಆಡ್ಸೋಗಿ ಕೇಕು ಬರ್ತಾರೆಯಾ? ಇಲ್ಲ, SWC launch ಲಾಂಚ್ celebration. ಸರಿ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೆರಿ ಗುಡ್. ಚಪ್ಪಾಳೆ ಸೆಂಟ್ರಲ್ಲಿ ದಯವಿಟ್ಟು ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾದಂತಹ ಇವತ್ತಿನ ಮುಖ್ಯ ಅತಿಥಿಯಾದಂತಹ ರಾಜವೀರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕೇಳ್ಕೊತೀನಿ. ಸಂಜಯ್ ಗೌಡ್ರು ಬರಬೇಕು, ಎಲ್ಲರೂ ಬರಬೇಕು. ಶರವಣ ಸರ್ ಬರಬೇಕು, ಶಿಲ್ಪಾ ಶ್ರೀನಿವಾಸ್ ಅವರು. ಎಸ್, ಚಪ್ಪಾಳೆ ಮತ್ತೆ ಜೋರಾಗಿ. ಹಾಗೆ ಎಲ್ಲ ಬಹಳ ಪ್ರತಿಭಾವಂತ ಕಲಾವಿದರು, ನಟಿಯರೆಲ್ಲ ಬಂದೀರ. ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಬಂದಿದ್ದಕ್ಕೆ. ದಯವಿಟ್ಟು ಎಲ್ಲ ನಟಿಯರು ವೇದಿಕೆ ಮೇಲೆ ಬರಬೇಕು ಅಂತ ಸಂಜಯ್ ಅವರು ಕೇಳ್ಕೊತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬರಬೇಕು.